ನನ್ನ ಮಾತನ್ನು ಪ್ರಾರಂಭ ಮಾಡುವ ಮೊದಲಾಗಿ ನಾನು ಮಹಾವತಾರ್ ಬಾಬಾಜಿ ಹಾಗೂ ಬ್ರಹ್ಮಶ್ರೀ ಪತ್ರಿಜಿಯವರಿಗೆ ನನ್ನ ಭಕ್ತಿಪೂರ್ವಕ ನಮನಗಳನ್ನ ಹೇಳ್ತಾ, ರಂಗನಾಥ್ ಗುರುಜಿಯವರನ್ನು ನಾನು ಈ ಸಂದರ್ಭದಲ್ಲಿ ನೆನಪಿಸ್ಕೊಳ್ತಾ ಅವರಿಗೂ ನಮನಗಳನ್ನ ಹೇಳ್ತಾ, ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರ್ತಕ್ಕಂಥ ಎಲ್ಲ ಜ್ಞಾನದ ದಾರಿಯಲ್ಲಿ ಧ್ಯಾನವನ್ನು ಮಾಡ್ತಕ್ಕಂಥ ತಮ್ಗೆಲ್ರಿಗೂ ನಾನು ನಮನಗಳನ್ನ ಹೇಳ್ತಾ ಇದ್ದೀನಿ. ಜೊತೆಗೆ ನನ್ನ ವಿಶೇಷ ನಮನ ಇಂದಿನ ಕೋ-ಹೋಸ್ಟ್ಗಳಿಗೆ ನಮಸ್ಕಾರ ಹೇಳ್ತಾ ಇದ್ದೀನಿ. ಜೊತೆಗೆ ಗೀತಾ ಮೇಡಮ್ಗೆ ನನ್ನ ವಿಶೇಷ ನಮಸ್ಕಾರ. ಯಾಕಂತಂದರೆ ಮಾತಾಡಬೇಕು ಅಂತ ಕೇಳಿರೋರು ಅವರಿಗೂ ನನ್ನ ನಮಸ್ಕಾರ ಹೇಳಿ ನನ್ನ ಮಾತನ್ನು ಪ್ರಾರಂಭ ಮಾಡ್ತೀನಿ. ನಾನು ಈಗಾಗಲೇ ಹೇಳಿದ ಹಾಗೆ ಒಂದು ಚಿಕ್ಕ ಪುಸ್ತಕ ಸಿಕ್ತು, ಅದನ್ನು ಇಟ್ಕೊಂಡು ನಾನು ಬಂದಿದ್ದೀನಿ. ನಾನು ಆ ಪುಸ್ತಕದಲ್ಲಿ ಏನಿದೆ ಅಂತ ಹೇಳುವ ಮೊದಲು ಒಂದು ಚಿಕ್ಕ ಕಥೆಯಿಂದ ನಾನು ಪ್ರಾರಂಭ ಮಾಡ್ತೀನಿ. ಒಂದು 30-36 ವರ್ಷದ ಮಗ ಬೆಳಿಗ್ಗೆ 10:30 ಗಂಟೆಯಿಂದ 12 ಗಂಟೆ ತನಕ ಬಿಸಿಲಲ್ಲಿ ಕೆಲಸ ಮಾಡ್ತಾ ಇದ್ದ. ಮನೆಯಲ್ಲಿ ಅದೇನೋ ಎಲೆಕ್ಟ್ರಿಕ್ ಏನೋ ಪ್ರಾಬ್ಲಮ್ ಆಗಿದೆ ಅಂತ ಹೇಳ್ಬಿಟ್ಟು ಹೊರಗೆ ಅಂಗಳಕ್ಕೆ ಹೋದವನು ಅಲ್ಲೇ ಸಿಕ್ಕಾಕೊಂಡು ಅದೇ ಕೆಲಸದಲ್ಲಿ ತೊಡಗಿದ್ದ. ಅದನ್ನ ನೋಡ್ತಾ ಇದ್ರು ಅಮ್ಮ. ಅರ್ಧ ಗಂಟೆ ಆಯಿತು, ಅಯ್ಯೋ ಈಗ ಬರ್ತಾನೆ. 3/4 ಗಂಟೆ ಆಯಿತು, ಮಗನನ್ನು ಕರೆದ್ರು, ಮಗನೇ ತಲೆಗೆ ಸಿಕ್ಕಾಪಟ್ಟೆ ಬಿಸಿಲು ಹೊಡಿತಾ ಇದೆ, ಬಾ ಒಳಗೆ ಅಂತ ಹೇಳ್ಬಿಟ್ಟು. ಅಮ್ಮ ಬಂದೆ ಅಂತ ಹೇಳ್ತಾನೆ ಅವನು, ಆದರೆ ಕೆಲಸ ಮಾಡ್ತಾ ಇದ್ದಾನೆ. 11 ಗಂಟೆ ಆಯಿತು, 12 ಗಂಟೆ ಆಯಿತು. ಬರೀ 1.5 ಗಂಟೆ 2 ಗಂಟೆ ಬಿಸಿಲಲ್ಲಿ ನಿಂತು ಕೆಲಸ ಮಾಡ್ತಾ ಇದೆ. ಅಮ್ಮನಿಗೆ ಕರೆದು ಸಾಕಾಯಿತು. ಕೊನೆಗೆ ಅಮ್ಮ ಏನು ಮಾಡ್ತಾರೆ, ಅವನ ಮಗು ಪುಟಾಣಿ 1.5 ವರ್ಷ, ಅವನನ್ನು ಎತ್ಕೊಂಡೋಗಿ ಅವನ ಪಕ್ಕದಲ್ಲಿ ಬಿಸಿಲಲ್ಲಿ ಕೂರಿಸಿಬಿಟ್ರು. ತನ್ನ ಮಗುವಿಗೆ ಅದರ ಮೈ ಮೇಲೆ ಬಿಸಿಲು ಬೀಳೋದನ್ನು ನೋಡಿ ಅಪ್ಪನಿಗೆ ಮನಸ್ಸು ಕರಗಿತು. ಇದೇನಮ್ಮ, ಏನು ಮಾಡ್ತಾ ಇದ್ಯಮ್ಮ, ಅಷ್ಟು ಪುಟಾಣಿನ ನೀನು ಕರ್ಕೊಂಡ್ಬಂದು ಇಲ್ಲಿ ಬಿಟ್ಟಿದೆಯಲ್ಲ ಅಂತ ಹೇಳ್ಬಿಟ್ಟು ಮಗುನನ್ನು ಎತ್ಕೊಂಡು ಒಳಗೆ ಬರ್ತಾನೆ. ಆಗ ತಾಯಿ ಕೇಳ್ತಾಳಂತೆ, ಯಾಕಪ್ಪ ಏನಾಯ್ತು ನಿನಗೆ? ಅಲ್ಲಮ್ಮ, ಆ ಮಗುವಿಗೆ ಬಿಸಿಲು ತಾಗಲ್ವಾ, ನಿನ್ಗೆ ಏನಾಯ್ತು? ಅಯ್ಯೋ ನನಗೆ ಬೇಜಾರಾಗುತ್ತಮ್ಮ, ನೋವಾಗುತ್ತಮ್ಮ, ಅದು ಪುಟ್ಟದಲ್ವಾ, ಚಿಕ್ಕದಲ್ವಾ ಅಂತ. ಹೌದಾ, ಅಪ್ಪನಿಗೆ ನಿನ್ನ ಮಗುವಿಗೆ ನೋವಾದಾಗ, ಬಿಸಿಲಾದಾಗ ನೋವಾಗುತ್ತೆ. ಮಗು, ನಾನು ನಿನ್ನ ತಾಯಿಯಪ್ಪ, ನೀನು ಅಷ್ಟೊತ್ತು ಬಿಸಿಲಲ್ಲಿ ಕೆಲಸ ಮಾಡ್ತಾ ಇದ್ದೀಯಲ್ಲ, ನನಗೂ ಅಷ್ಟೇ ನೋವಾಗುತ್ತೆ, ಅದಕ್ಕೆ ನಾನು ಕರಿತಾ ಇದ್ದೆ, ಬಿಸಿಲು ಸ್ವಲ್ಪ ಕಮ್ಮಿ ಆದಮೇಲೆ ಕೆಲಸ ಮಾಡು ಅಂತ ಹೇಳಿದ್ರಂತೆ. ಮಗ ಅಮ್ಮನ ಮುಖ ನೋಡ್ದ. ಆ ಪ್ರೀತಿಯ ಒಂದು ಸೆಲೆ ಇದೆಯಲ್ಲ, ಅವನ ಮಾತನ್ನು ಕಟ್ಟಿ ಹಾಕಿಬಿಡ್ತು. ಈ ಕಥೆನ ನಾನು ಯಾಕೆ ಹೇಳಿದೆ ಅಂತಂದರೆ, ಮಗು ಮತ್ತು ಪ್ರೀತಿ, ಮಗುವಿನ ಬೆಳವಣಿಗೆ ಮತ್ತು ಪ್ರೀತಿಗೆ ಒಂದು ಅನನ್ಯ ಸಂಬಂಧ ಇದೆ, ವಿಶೇಷವಾದ ಸಂಬಂಧ ಇದೆ. ಮಗುವಿಗೆ ನಾನು ಈಗಾಗಲೇ ಹಿಂದಿನ ಇದರಲ್ಲಿ ಹೇಳಿದ್ದೀನಿ, ನಾನು ಊಟ ಇಲ್ಲದಿದ್ರೂ ಪರವಾಗಿಲ್ಲ, ಪ್ರೀತಿಗೆ ಕೊರತೆ ಆಗಬಾರ್ದು. ಮಗು ಎಲ್ಲವನ್ನೂ ತಡ್ಕೊಳ್ಳುತ್ತೆ, ಆದರೆ ಪ್ರೀತಿ ಕೊರತೆ ಆದಾಗ ಸಮಸ್ಯೆಗಳು ಉದ್ಭವ ಆಗ್ತವೆ. ಈಗ ಈ ಪುಸ್ತಕವನ್ನು ಬರೆದವರು ಜಿ ರಮೇಶ್ ಉಪಾಧ್ಯಾಯ ಅಂತ ಹೇಳುವವರು, ಮಕ್ಕಳಿಯರು ಏನಮ್ಮ ಅಂತ ಹೇಳ್ತಕ್ಕಂಥ ಪುಸ್ತಕ. ಇದರಲ್ಲಿ ಕೇವಲ ಒಂದು ಚಿಕ್ಕ ಭಾಗವನ್ನು ಮಾತ್ರ ನಾನು ಆಯ್ದುಕೊಂಡಿದ್ದೇನೆ ಮಾತಾಡಲಿಕ್ಕೆ. ಸ್ವಲ್ಪನೇ ಇದೆ, ಮುಂದೆ ಪುರ್ಸೊತ್ತಾದರೆ ಮುಂದಿನ ಭಾಗವನ್ನು ಇಂಪಾರ್ಟೆಂಟ್ ಅಂತ ಅನಿಸಿದರೆ ನಾವು ಮುಂದುವರಿಸ್ಬೋದು. ಲೇಖಕರು ಹೇಳ್ತಾರೆ ಏನಂತಂದರೆ, ಸಮಸ್ಯೆಗಳಿಲ್ಲದಂಥ ಮಕ್ಕಳೇ ಇಲ್ಲ ಅಂತ. ಮಕ್ಕಳ ಜೀವನ ಪೂರ್ತಿ ಸಮಸ್ಯೆನೇ. ಯಾಕಂತಂದರೆ ದಿನ ಬೆಳೆತಕ್ಕಂಥ ಮಕ್ಕಳಿಗೆ ಬೇರೆ ಬೇರೆ ರೀತಿಯ ಸಮಸ್ಯೆ ಇದೆ. ಈ ಸಮಸ್ಯೆ, ಮಕ್ಕಳ ಸಮಸ್ಯೆ, ಈ ಸಮಸ್ಯೆನ ಅರ್ಥ ಮಾಡಿಕೊಳ್ಳೋದು ಯಾವಾಗ ಅಂತಂದರೆ, ಅದು ಹೆತ್ತವರಿಗೆ, ಅಕ್ಕಪಕ್ಕದವರಿಗೆ ಅಥವಾ ಸ್ವತಃ ಮಕ್ಕಳಿಗೆ ತೊಂದರೆ ಆದಾಗ, ಇದು ಸಮಸ್ಯೆ ಅಂತ ಅರ್ಥ ಮಾಡ್ಕೊಳ್ಬೇಕಾಗುತ್ತೆ. ತಂದೆ ತಾಯಿಗೆ ತೊಂದರೆ ಆಯಿತು, ಈ ಮಗು ಈ ರೀತಿ ಮಾಡ್ತಾ ಇದ್ದಾನಲ್ಲ, ಅಯ್ಯೋ ಇದೇನು ತೊಂದರೆ ಆಗ್ತಾ ಇದೆ ಅಂತ ಅನಿಸಿದಾಗ, ಹೌದು ಮಗುವಿನ ವರ್ತನೆಯಲ್ಲಿ ಬದಲಾವಣೆ ಆಗಿದೆ, ಮಗುವಿಗೆ ತೊಂದರೆ ಇದೆ, ಸಮಸ್ಯೆ ಇದೆ ಅಂತ ತಂದೆ ತಾಯಿ ಅರ್ಥ ಮಾಡ್ಕೊಳ್ಬೇಕಾಗುತ್ತೆ. ಅದೇ ರೀತಿ ಇತರರಿಗೆ ಮಗು ತೊಂದರೆ ಕೊಡ್ತಾ ಇದ್ದಾನೆ, ಸ್ವತಃ ಮಗು ಸಫರ್ ಆಗ್ತಾ ಇದ್ದಾನೆ, ಏನೋ ಒಂದು ತೊಂದರೆ ಆಗ್ತದೆ,
ಸ್ಕೂಲಿಗೆ ಹೊರಡ್ತಾನೆ. ಹೊರಟು ಡ್ರೆಸ್ ಎಲ್ಲ ಹಾಕಿದಾಗ ಅಮ್ಮ ನನಗೆ ಹೊಟ್ಟೆ ನೋವು ಆಗ್ತದೆ ಅಂತ ಕಿರ್ಚಾಡ್ತಾನೆ. ಅದು ಒಂದು ಸಲ ಆದರೆ ಏನೋ ಇದು ಮಾಡಿ ಒಪ್ಕೊಳ್ಬಹುದು. 2 ಸಲ 3 ಸಲ ಪದೇ ಪದೇ ಆಗ್ತಾನೆ ಇರುತ್ತೆ ಹೊಟ್ಟೆ ನೋವು. ಸ್ಕೂಲಿಗೆ ಹೊರಟಾಗಲೇ ಅದು ಜಾಸ್ತಿ. ಅದು ಸಮಸ್ಯೆ, ತಂದೆ ತಾಯಿಯ ಗಮನಕ್ಕೆ ಬರಲೇಬೇಕಾದಂಥ ಸಮಸ್ಯೆ. ಮಕ್ಕಳ ಸಮಸ್ಯೆಯನ್ನು ನಾವು ಸರಿಯಾಗಿ ಅರ್ಥ ಮಾಡ್ಕೊಳ್ಬೇಕಿದ್ರೆ ಮಕ್ಕಳ ಬೆಳವಣಿಗೆಯ ಬಗ್ಗೆ ನಾವು ತಿಳ್ಕೊಬೇಕಾಗುತ್ತೆ. ಬೆಳವಣಿಗೆ, ಈಗ ಹುಟ್ಟಿದ ಮಗು 12 ತಿಂಗಳಿಗೆ 12 ಬೆಳವಣಿಗೆಯ ಮಜಲನ್ನು ದಾಟಿಕೊಂಡು ಹೋಗ್ತದೆ. ತಾಯಿಗೆ ಚೆನ್ನಾಗಿ ಗೊತ್ತಿರುತ್ತೆ. ಯಾಕಂತಂದರೆ ತಾಯಿಯಾದವಳು ತನ್ನ ತಾಯಿಯಿಂದ ಕಲ್ತಿರ್ತಾಳೆ ಇದು ಹೀಗೆ ಅಂತ ಹೇಳ್ಬಿಟ್ಟು. ಆ ಬೆಳವಣಿಗೆಯ ಮಜಲನ್ನು ಮಗು ಕಾಲು ಹಾಕದೆ ಇದ್ದಾನೆ, ಬೆಳವಣಿಗೆ ಆಗಲಿಲ್ಲ ಅಂತಾದಾಗ ಅದು ಸಮಸ್ಯೆ ಅಂತಾಗುತ್ತೆ. ನೋಡಿ, ಹುಟ್ಟಿದ ಮಗು ಮೊದಲು ಬಹುಶಃ 6 ತಿಂಗಳವರೆಗೆ, ಫಸ್ಟ್ 1 ಮಂತ್, ಹುಟ್ಟಿದ ಮೊದಲನೇ ತಿಂಗಳಲ್ಲಿ ಮಗು ದಿನದಲ್ಲಿ 20 ಗಂಟೆ ಮಲಗಿರ್ತದೆ. ಮಲಗಲೇಬೇಕು. ಮಲಗ್ತಾ ಮಗುವಿನ ಬೆಳವಣಿಗೆ ಆಗ್ತಾ ಹೋಗುತ್ತೆ. ಅಲ್ಲಿಂದ 6 ತಿಂಗಳಿಂದ 1 ವರ್ಷ ಮಗು 16ರಿಂದ 18 ಗಂಟೆ ನಿದ್ದೆ ಮಾಡಬೇಕು. ನೆನ್ಪಿಟ್ಕೊಳ್ಳೋಣ. 2ರಿಂದ 4 ವರ್ಷ 12ರಿಂದ 14 ಗಂಟೆ ಮಗು ನಿದ್ದೆ ಮಾಡಬೇಕು. 5ರಿಂದ 10 ವರ್ಷ 10ರಿಂದ 12 ಗಂಟೆ. ಇನ್ನು ಬೆಳೀತಾ ನಿದ್ದೆ ಕಮ್ಮಿ ಆಗುತ್ತೆ. 8 ಗಂಟೆ ನಿದ್ದೆ ಮಾಡಬೇಕು ಅಂತ ಹೇಳ್ತಾರೆ. ನನ್ನಂಥ ವಯಸ್ಸಿನವರಿಗೆ 5 ಗಂಟೆ 6 ಗಂಟೆ ನಿದ್ದೆ ಸಾಕಾಗುತ್ತೆ. ಒಳ್ಳೆ ಸರಿಯಾದ ನಿದ್ದೆ ಬಂದರೆ 5ರಿಂದ 6 ಗಂಟೆ ಸಾಕಾಗುತ್ತೆ. ಸ್ವಲ್ಪ ಚಿಕ್ಕ ವಯಸ್ಸವರಿಗೆ 8 ಗಂಟೆ ಬೇಕಾಗುತ್ತೆ. ಈ ನಿದ್ದೆ ಏನಿದೆ, ನಿದ್ದೆ ಬಹಳ ಪ್ರಾಮುಖ್ಯ. ಮಗುವಿನ ಬೆಳವಣಿಗೆಯಲ್ಲಿ ನಿದ್ದೆ ಅತ್ಯಂತ ಪ್ರಮುಖ. ನಿದ್ದೆ ಕಡಿಮೆ ಆಯಿತು ಅಂತಂದರೆ ಏನೋ ತೊಂದರೆ ಇದೆ ಅಂತ ಲೆಕ್ಕ. ಮಗುವಿಗೆ ಪೌಷ್ಟಿಕಾಂಶದ ಕೊರತೆ ಆಗಿರ್ಬೋದು, ಇನ್ನೇನು ತೊಂದರೆ ಬಂದಿದೆ ಅಂತ ಅದೊಂದು ಸೂಚನೆ ತಾಯಿಯ ಗಮನಕ್ಕೆ ಬರಬೇಕಾಗತ್ತೆ. ಈಗ ನಾನು ಹೇಳಿದೆ, ನಾನು ಬಹಳ ಕ್ವಿಕ್ ಆಗಿ ಮಗುವಿನ ಬೆಳವಣಿಗೆಯ ಮೈಲಿಗಲ್ಲನ್ನ ಸ್ವಲ್ಪ ನಾನು ಹೇಳ್ತೀನಿ. ನಾನು ಮೊದಲನೇ ತಿಂಗಳು ಮಗು ಹುಟ್ಟಿ 1ನೇ ತಿಂಗಳಲ್ಲಿ 1ನೇ ತಿಂಗಳು ಮುಟ್ತಾ ಇರುವಾಗ ಸ್ವಲ್ಪ ತಲೆ ಆ ಕಡೆ ಈ ಕಡೆ ತಿರುಗಿಸೋದು ಮತ್ತು ಎತ್ತುವುದನ್ನು ಪ್ರಾರಂಭ ಮಾಡುತ್ತೆ, ಸ್ವಲ್ಪ ಲೈಟಾಗಿ. 2ನೇ ತಿಂಗಳಲ್ಲಿ ಮಗು ಸ್ವಲ್ಪ ಶಬ್ದ ಮಾಡಲಿಕ್ಕೆ ಅಥವಾ ಶಬ್ದದ ಕಡೆಗೆ ಗಮನ ಕೊಡಲಿಕ್ಕೆ ಪ್ರಾರಂಭ ಮಾಡ್ತಾನೆ. ಕಣ್ಣಿನ ದೃಷ್ಟಿ ಸ್ವಲ್ಪ ಫೋಕಸ್ ಆಗಲಿಕ್ಕೆ ಸಾಧ್ಯ ಆಗುತ್ತೆ. 3ನೇ ತಿಂಗಳಿಂದ ಮಗುವಿನ ಕುತ್ತಿಗೆ ನಿಲ್ಲಲಿಕ್ಕೆ ಪ್ರಾರಂಭ ಆಗುತ್ತೆ. ಎತ್ಕೊಂಡಾಗ ಸ್ವಲ್ಪ ನಾವು ಕೈ ಬಿಟ್ಟು ಪ್ರಾಕ್ಟೀಸ್ ಮಾಡಲಿಕ್ಕೆ ಸಾಧ್ಯತೆ ಇದೆ. ಕುತ್ತಿಗೆ ಗಟ್ಟಿ ಆಗುತ್ತೆ. ಮತ್ತು ಮಲಗಿದ್ದಾಗ, ಕೌಚಿ ಮಲಗಿದ್ದಾಗ ಸ್ವಲ್ಪ ತಲೆ ಎತ್ತಿ ನೋಡಲಿಕ್ಕೆ ಪ್ರಾರಂಭ ಮಾಡ್ತಾನೆ. ಆಮೇಲೆ 4ನೇ ತಿಂಗಳಲ್ಲಿ ಕೌಚಿ ಮಲಗಿ ತಲೆ ಎತ್ತಿ ನೋಡ್ತಾನೆ, ಸ್ಪಷ್ಟವಾಗಿ ಕತ್ತು ನಿಲ್ಲುತ್ತೆ. ಆಮೇಲೆ ಹತ್ತಿರದಲ್ಲಿ 1-1.5 ಅಡಿ ದೂರದಿಂದ ಶಬ್ದ ಮಾಡಿದರೆ ಆ ಕಡೆ ನೋಡ್ತಾನೆ. ಆಮೇಲೆ ಮೆತ್ತಗೆ ತನ್ನ ಬೆರಳನ್ನು ಬಾಯಿಗೆ ಹಾಕಲಿಕ್ಕೆ ಪ್ರಾರಂಭ ಮಾಡ್ತಾನೆ. ಈ ಬೆಳವಣಿಗೆಯನ್ನು ನಾವು ಗಮನಿಸಬೇಕಾಗುತ್ತೆ. ಇದಾಗಲಿಲ್ಲ ಅಂತಾದರೆ ಏನೋ ತೊಂದರೆ ಇದೆ ಎಂಬುದು ಅದು ಸೂಚನೆ ನಮಗೆ. 5ನೇ ತಿಂಗಳಲ್ಲಿ ತಲೆ ನಿಲ್ಲುತ್ತೆ, ತನ್ನಷ್ಟಕ್ಕೆ ತಾನು ತಿರುಗ್ತಾನೆ. ಆಮೇಲೆ ಕೈಗಳನ್ನು ನೆಲಕ್ಕೆ ಊರಿ ಕತ್ತನ್ನು ಎತ್ತಿ ಬಾಡಿನ ಲಿಫ್ಟ್ ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾನೆ. 6ನೇ ತಿಂಗಳಿಗೆ ಮಗು ಕೌಚಿ ಬಿದ್ದು ಕೈ ಕೊಟ್ಟು ಒಂದು ಸೈಡಿಗೆ ಇದು ಮಾಡಿಕೊಂಡು ಕೂರ್ಲಿಕ್ಕೆ ಪ್ರಯತ್ನ ಪಡ್ತಾನೆ, ಕೂತ್ಕೊಳ್ತಾನೆ. ಬೇರೆ ಯಾರ ಸಹಾಯ ಇಲ್ಲದೆ ತಾನಾಗಿ ಕೂತ್ಕೊಳ್ಳಿಕ್ಕೆ ಆಗುತ್ತೆ ಮಗುವಿಗೆ. ಆಮೇಲೆ 8ನೇ ತಿಂಗಳಲ್ಲಿ
ಯಾವುದಾದ್ರೂ ವಸ್ತು ಸಿಕ್ಕಿದೆ, ಒಂದು ಕಾಟ್ ಅಥವಾ ಚೇರ್, ಟೇಬಲ್ ಏನು ಸಿಕ್ಕಿದ್ರೆ ಅದನ್ನ ಹಿಡ್ಕೊಂಡು ನಿಲ್ಲಲಿಕ್ಕೆ ಪ್ರಯತ್ನ ಪಡ್ತಾನೆ. ಆಮೇಲೆ ಕೈಯನ್ನು ಅಲ್ಗಾಡಿಸ್ತಾನೆ, ಟಾಟಾ ಹೇಳುವ ರೀತಿಯಲ್ಲೆಲ್ಲ ಸ್ವಲ್ಪ ಅಲ್ಗಾಡಿಸ್ತಾನೆ. ಆಮೇಲೆ ಬೆರಳಲ್ಲಿ ವಸ್ತುಗಳನ್ನು ಹಿಡಿಲಿಕ್ಕೆ ಪ್ರಯತ್ನ ಪಡ್ತಾನೆ. 10ನೇ ತಿಂಗಳಿಗೆ ಆ ಮೇಜು ಅಥವಾ ಕಾಟ್ನ ಬಿಟ್ಟು ಸ್ವತಂತ್ರವಾಗಿ ನಿಲ್ಲಿಕ್ಕೆ ಅವನು ಶಕ್ತನಾಗ್ತಾನೆ, ನಿಲ್ತಾನೆ, ಕೈ ಬಿಟ್ಟು ನಿಲ್ಲಿಕ್ಕೆ ಪ್ರಾರಂಭ ಮಾಡ್ತಾನೆ. 12ನೇ ತಿಂಗಳಿಗೆ ಮಗು 10-12 ಹೆಜ್ಜೆ ಹಾಕ್ಲಿಕ್ಕೆ ಪ್ರಾರಂಭ ಮಾಡ್ತಾನೆ, ನಡೀತಾನೆ. ಕಂಪ್ಲೀಟ್ ಬ್ಯಾಲೆನ್ಸ್ ಇರೋದಿಲ್ಲ, ಆದರೆ ನಡೀತಾನೆ. ವಸ್ತುಗಳನ್ನು ಕೈಯಲ್ಲಿ ಹಿಡ್ಕೊಳ್ಳಿಕ್ಕೆ ಪ್ರಯತ್ನ ಪಡ್ತಾನೆ. ಸೊ ಕೈಗೆ ಏನಾದ್ರು ಸಿಕ್ಕಿದ್ರೆ ಅದನ್ನ ಎಸಿಲಿಕ್ಕೆ ಆ ಒಂದು ಸ್ಪೆಷಲ್ ಬಲ ಅವನಿಗೆ ಬಂದಿರುತ್ತೆ. ಇದು ಮಗುವಿನ ಬೆಳವಣಿಗೆಯ ಮೈಲುಗಲ್ಲು. ಇದು ಆಗಲೇಬೇಕು, ನಾವು ಗಮನಿಸಬೇಕು. ಇದರಲ್ಲಿ ಯಾವುದೇ ಒಂದು ಕಡೆ ತೊಂದರೆ ಆದರೆ ಅದು ಗಮನಕ್ಕೆ ಬರಬೇಕಾಗುತ್ತೆ. ಈಗ 1.5 ತಿಂಗಳಿಗೆ ಮಗು ಕೇಳಲಿಕ್ಕೆ ಪ್ರಾರಂಭಿಸ್ತದೆ ಅಂತಂದ್ರೆ 3 ತಿಂಗಳಿಗೆ ಅವನಿಗೆ ಸ್ಪಷ್ಟವಾಗಿ ಕೇಳಿಸುತ್ತೆ, ಮುಖ ಪರಿಚಯ ಆಗುತ್ತೆ, ತಾಯಿದು ಫಸ್ಟಿಗೆ ಪರಿಚಯ ಆಗುತ್ತೆ, ನಗ್ಲಿಕ್ಕೆ ಪ್ರಾರಂಭ ಮಾಡ್ತಾನೆ. ತಾಯಿ ಮಾತಾಡಿಸಿದಾಗ ಅಥವಾ ಅಜ್ಜಿ ಮಾತಾಡಿಸಿದಾಗ ಬಾಯಲ್ಲಿ ಶಬ್ದ ಮಾಡಿ ಉತ್ತರ ಕೊಡ್ಲಿಕ್ಕೆಲ್ಲ ಟ್ರೈ ಮಾಡ್ತಾನೆ. ಇದೆಲ್ಲ ಆಗುತ್ತೆ. ಆ ರೀತಿ ಪ್ರತಿಕ್ರಿಯೆ ಬರದೇ ಇದ್ದಾಗ, ಶಬ್ದಕ್ಕೆ ತನ್ನ ಮುಖವನ್ನು ತಿರುಗಿಸದೇ ಇದ್ದಾಗ, ಗಮನ ಕೊಡದೇ ಇದ್ದಾಗ ಏನೋ ಒಂದು ತೊಂದರೆ ಇದೆ ಎಂಬುದನ್ನು ಅದು ಸೂಚಿಸ್ತದೆ. ಅಂದ್ರೆ ಮೈಲಿಗಲ್ಲು ಸರಿಯಾಗಿ ಮಗು ದಾಟಿಲ್ಲ ಅಂತ ಅದು ಸೂಚನೆ ಆಗುತ್ತೆ. ಈಗ ಮಗುವಿಗೆ ಸಮಸ್ಯೆ ಇದೆ ಅಂತ ಗೊತ್ತಾದಾಗ ತಂದೆ ತಾಯಿ ಅದನ್ನ ಯಾವ ರೀತಿ ತಗೊಳ್ತಾರೆ? 2 ಕ್ಯಾಟಗರಿಯ ಜನ ಇರ್ತಾರೆ. ಒಂದು ಆತಂಕ ಮನೋಭಾವದ ತಂದೆ ತಾಯಿ, ಅದು ತಾಯಿ ಮುಖ್ಯವಾಗಿ ಜಾಸ್ತಿ ಆತಂಕ ಪಡೋದು ತಾಯಿ. ಆತಂಕ ಮನೋಭಾವದ ತಾಯಿಗೆ ಒಂದು ಚಿಕ್ಕ ಬದಲಾವಣೆ ಸಹ ಇದು ಸಹಜ ಅಲ್ಲ ಅಂತ ಅನ್ನಿಸ್ಬೋದು. ಮಗುವಿನ ವರ್ತನೆ, ಫಾರ್ ಎಕ್ಸಾಂಪಲ್, ಮಗು ಕೌಚಿ ಬಿದ್ದು ಕಾಲನ್ನು ಫೋರ್ಸ್ ಮಾಡಿಕೊಂಡು ಮುಂದಕ್ಕೆ ಹೋಗ್ಲಿಕ್ಕೆ ಪ್ರಯತ್ನ ಪಡ್ತಾನೆ. ಅವನ ಕಣ್ಣಿಗೆ ಚಿಕ್ಕ ಪುಟ್ಟ ಕೆಲವು ವಸ್ತುಗಳು ಕಣ್ಣಿಗೆ ಬೀಳ್ತವೆ, ನೋಡ್ತಾನೆ. ಆಮೇಲೆ ಬೆರಳುಗಳ ಸಂಯೋಜನೆ ಪ್ರಾರಂಭ ಆಗಿರ್ತದೆ, ವಸ್ತುಗಳನ್ನ ಹೆಕ್ಲಿಕ್ಕೆ ಪ್ರಯತ್ನ ಪಡ್ತಾನೆ. ಆಮೇಲೆ ಬೆರಳಿನ ಮೇಲೆ ಗ್ರಿಪ್ ಬಂದಾಗ ಎತ್ತಿಕೊಂಡ ವಸ್ತುನ ಕೆಟ್ಟದು ಒಳ್ಳೆದು ಏನೂ ಗೊತ್ತಿಲ್ಲದೆ ಬಾಯಿಗೆ ಹಾಕ್ಲಿಕ್ಕೆ ಪ್ರಾರಂಭ ಮಾಡ್ತಾನೆ. ಈ ಏನಾದ್ರೂ ಕೆಟ್ಟದನ್ನ ಬಾಯಿಗೆ, ಒಂದು ಹುಳ ಫಾರ್ ಎಕ್ಸಾಂಪಲ್, ಮಗುವಿಗೆ ಹುಳ ಅಂದ್ರೆ ಏನ್ ಗೊತ್ತಿಲ್ಲ, ಅದನ್ನ ಬಾಯಿಗೆ ಹಾಕೊಳ್ತಾನೆ. ಇಂಥ ವರ್ತನೆ ನೋಡಿದಾಗ ಆತಂಕ ಇರ್ತಕ್ಕಂಥ ತಾಯಿ ತುಂಬಾ ಭಯಪಟ್ಕೊಳ್ತಾಳೆ. ಮಗುವಿಗೆ ಏನು ಡೆಫಿಷಿಯನ್ಸಿ ಇದೆ ಅಂತ ಯೋಚನೆ ಮಾಡ್ತಾಳೆ, ಮಗುವಿಗೆ ಏನು ತೊಂದರೆ ಆಗುತ್ತೆ ಅಂತ ಯೋಚನೆ ಮಾಡ್ಕೊಳ್ತಾಳೆ. ಇವೆಲ್ಲ ಸಹಜ ಅಂತ ಯೋಚನೆ ಮಾಡಬೇಕಾದ್ರೆ, ಇದರಲ್ಲಿ ಅತಿರೇಕತೆ ಏನಾದರೂ ಕಂಡ್ರೆ ಮಾತ್ರ ಆಗ ತಾಯಿ ಅಥವಾ ತಂದೆ ಗಮನ ಕೊಡಬೇಕಾಗುತ್ತೆ. ಇನ್ನು ಕೆಲವು ತಂದೆ ತಾಯಿ, ಒಂದು ಆತಂಕ ಭರಿತ ಆತಂಕ ತುಂಬಿರ್ತಕ್ಕಂಥ ತಂದೆ ತಾಯಿ ಇರ್ತಾರೆ, ತುಂಬಾ ಆತಂಕ ಪಡ್ತಾರೆ. ಇನ್ನೊಂದು ಕಡೆ ಅಲಕ್ಷ್ಯ ಮನೋಭಾವ ತಾಯಿ ಇರ್ತಾರೆ, ಇರ್ಲಿ ಬಿಡೋ ಅಂತ ಹೇಳುವಂತ ತಾಯಿಗೆ ಮಗುವಿನ ಯಾವ ವರ್ತನೆಯ ತೊಂದರೆಗಳು ಕಣ್ಣಿಗೆ ಬೀಳಲ್ಲ. ಇರ್ತದೆ, ಮಕ್ಕಳೆಲ್ಲ ಮಾಡ್ತವೆ. ಅದು ಮಗುವಿಗೆ 2-3 ವರ್ಷ ತುಂಬಿದ ಮೇಲೆ ಬರುವಂತ ವರ್ತನೆಯ ಬದಲಾವಣೆಯನ್ನ ತಾಯಿ ಕಾಣದೆ ಹೋದ್ರೆ ಅದು ವಿಪರೀತಕ್ಕೆ ಹೋಗ್ಬಿಡ್ತದೆ. ಅದು ತಾಯಿಗೆ ಗಮನದಲ್ಲಿರ್ಬೇಕು, ತಂದೆ ತಾಯಿ ಇಬ್ಬರಿಗೂ ಗಮನದಲ್ಲಿರ್ಬೇಕು. ಈಗ ಮಕ್ಕಳಲ್ಲಿ ಬರ್ತಕ್ಕಂಥ ಸಮಸ್ಯೆಗಳು ಕೇವಲ 1 ವರ್ಷ ಅಲ್ಲ, 1 ವರ್ಷ ಮೇಲ್ಪಟ್ಟು 10 ವರ್ಷದ ಒಳಗಿನ ಮಕ್ಕಳುಗೆ ಬರತಕ್ಕಂಥ ಸಮಸ್ಯೆಗಳಲ್ಲಿ ಬಹಳ ಮುಖ್ಯವಾಗಿ ಕಂಡು ಬರುವಂತ ಸಮಸ್ಯೆಗಳ ಕೆಲವು ಏರಿಯಾ ಇದೆ, ಅದನ್ನ ನಾನು ಹೇಳ್ತೇನೆ. ಅಳುವುದು, ಕಾರಣ ಇಲ್ಲದೆ ಅಳುವಂಥದ್ದು, ತುಂಬಾ ಜಾಸ್ತಿ ಅಳುವಂಥದ್ದು, ಅಳುವಿನಿಂದ ಡಿಮಾಂಡ್ ಮಾಡೋದು,
ಅಳುವಿನಲ್ಲಿ ಬರುವ ವ್ಯತ್ಯಾಸಗಳನ್ನು ತಾಯಿ ಗಮನಿಸಬೇಕಾಗುತ್ತೆ. ಊಟದಲ್ಲಿ ವ್ಯತ್ಯಾಸ. ಸಡನ್ ಆಗಿ ತಿಂತಾ ಇದ್ದ ಮಗು ತಿನ್ನುವುದಿಲ್ಲ ಅಂತ ಗಲಾಟೆ ಮಾಡುತ್ತೆ. ನನ್ಗೆ ಮೊಬೈಲ್ ಕೊಡು ಅಂತ ಕೇಳ್ತಾನೆ. ಕತ್ರಿ ಇಲ್ಲೇ ಅಡಿಗೆ ಮನೆ ಕೊಡ್ರಿ, ಇದು ಬ್ಯಾಡ್ ಮಂಡ ಐತಿ ಇಲ್ಲೇ. ಸರ್ ಮ್ಯೂಟ್ ಹಾಲ್ ಕೊಟ್ಟಿದ್ದೀನಿ, ನೀವು ಅನ್ಮ್ಯೂಟ್ ಮಾಡ್ಕೊಳ್ಳಿ ಸರ್. ಮ್ಯೂಟಲ್ಲಿ ಇದ್ದೀರಾ ನೀವು? ವಿಜಯ್ ಕುಮಾರ್ ಸರ್, ನೀವು ಮ್ಯೂಟಲ್ಲಿ ಇದ್ದೀರಾ, ಅನ್ಮ್ಯೂಟ್ ಮಾಡ್ಕೊಳ್ಳಿ. ಎಸ್ ಸರ್, ಥ್ಯಾಂಕ್ ಯು ಸರ್. ಮೇಡಮ್ ಹೇಗೆ ಮ್ಯೂಟ್ ಆಯ್ತು? ಜಸ್ಟ್ ನಾನೇ ಹಾಲ್ ಮ್ಯೂಟ್ ಕೊಟ್ಟೆ ಸರ್, ಯಾಕೆಂದ್ರೆ ಸ್ವಲ್ಪ ಡಿಸ್ಟರ್ಬೆನ್ಸ್ ಇತ್ತು ಯಾರ ಕಡೆಯಿಂದ, ಹಾಗಾಗಿ ಎಲ್ಲರನ್ನೂ ಹಾಲ್ ಮ್ಯೂಟ್ ಕೊಟ್ಬಿಟ್ಟಿದ್ದೀನಿ. ಸರಿ ಮೇಡಮ್. ಸರ್ ಕಂಟಿನ್ಯೂ ಮಾಡಿ ಸರ್, ಥ್ಯಾಂಕ್ ಯು ಸರ್. ಸೊ ಮಗುವಿನ ಅಳು, ಊಟ, ನಿದ್ರೆ ಚಡಪಡಿಸ್ತಾ ಇದೆ, ಸರಿಯಾಗಿ ಮಾಡ್ತಾ ಇಲ್ಲ, ಮಲಮೂತ್ರ ವಿಸರ್ಜನೆಯಲ್ಲಿ ವ್ಯತ್ಯಾಸ ಆಗ್ತಾ ಇದೆ, ಅಂಗಚೇಷ್ಟೆಗಳು ಪ್ರಾರಂಭ ಮಾಡ್ತವೆ. ಅಂಗಚೇಷ್ಟೆ ಅಂತಂದ್ರೆ ಯಾವುದಾದ್ರೂ ಒಂದು ಅಂಗದ ಒಂದು ಚಟುವಟಿಕೆ, ವಿಪರೀತ ಚಟುವಟಿಕೆ ಅಂಥವು, ಅಥವಾ ಮಾತಿನಲ್ಲಿ ತೊಂದರೆ ಪ್ರಾರಂಭ ಆಗಿದೆ, ಸುಲಲಿತವಾಗಿ ಮಾತಾಡ್ತಕ್ಕಂಥ ಮಗು ಸಡನ್ ಆಗಿ ತೊದಲಿಕ್ಕೆ ಪ್ರಾರಂಭ ಮಾಡಿತು. ಕಲಿಕಾ ಸಮಸ್ಯೆ, ಬರೀಲಿಕ್ಕೆ ಕರೆಕ್ಟಾಗಿ ಬರಲ್ಲ, ಅಥವಾ ಕಲಿಕೆಯಲ್ಲಿ ಶಾಲಾ ಪಾಠ ಪಠ್ಯಗಳಲ್ಲಿ ಏನಾದರೂ ಆ ಮಗುವಿಗೆ ತೊಂದರೆ ಆಗ್ತಾ ಇದೆ, ಮೊದಲು ಚೆನ್ನಾಗಿತ್ತು ಈಗ ಏನೋ ತೊಂದರೆ ಇದೆ, ಇದನ್ನ ಗಮನಿಸ್ತಕ್ಕಂಥದ್ದು. ಇದು ಮೊದಲ ಹಂತದ ವರ್ತನಾ ಸಮಸ್ಯೆ. ಮಕ್ಕಳ ಬಗ್ಗೆ ತಂದೆ ತಾಯಿ ಗಮನ ಕೊಡಲೇಬೇಕಾದ್ದು. ಈ ವಿಷಯಗಳನ್ನ ಗಮನದಲ್ಲಿಟ್ಟುಕೊಂಡ್ರೆ ಅದರಲ್ಲಿ ಬರುವಂಥ ವ್ಯತ್ಯಾಸವನ್ನು ನಾವು ಗಮನಿಸಿದ್ರೆ ಅದರ ಹಿನ್ನೆಲೆ ಏನು ಅಥವಾ ಅದಕ್ಕೆ ಕಾರಣ ಏನು ಎಂಬುದನ್ನು ಗುರುತು ಹಚ್ಚಿ ಮಗುವಿನ ಬೆಳವಣಿಗೆ ಇನ್ನೂ ಹೆಚ್ಚು ಅನುವು ಮಾಡಿ ಸಾಧ್ಯತೆ ಇದೆ. ಇನ್ನು ಇದಕ್ಕಿಂತನೂ ಇದನ್ನು ಗಮನಿಸದೆ ಅದನ್ನು ಹಾಗೆ ಬಿಟ್ಟರೆ ಇನ್ನೂ ತೀವ್ರವಾದ ಕೆಲವು ಸಮಸ್ಯೆಗಳು ಉದ್ಭವ ಆಗ್ತವೆ. ಉದಾಹರಣೆಗೆ ಮಗುವಿನ ನಡತೆ, ದುರ್ನಡತೆ ಅಂತ ಹೇಳ್ಕೋಬಹುದು. ಮನೆಗೆ ನೆಂಟರು ಬಂದಿದ್ದಾರೆ, ಯಾರು ಏನು ಗೊತ್ತಿಲ್ಲ, ಮಗು ಪಟಾರ ಹೋಗಿ ಕೆನ್ನೆಗೆ ಒಂದು ಹೊಡೆಯುವುದು, ಇದು ಸರಿಯಾದ ವ್ಯವಹಾರ ಅಲ್ಲ, ಒಳ್ಳೆಯ ನಡತೆನೂ ಅಲ್ಲ. ಅಪ್ಪ ಹೇಳ್ತಾನೆ ಅದನ್ನ ತಗೊಂಬ, ನೀನೇ ತಗೊಂಬ, ಅವಿಧೇಯತೆ ತೋರಿಸೋದು. ಹಚ್ಚ ಹಸಿರು ಕಣ್ಣಿನಿಗೆ ಕಟ್ಟುವ ರೀತಿಯಲ್ಲಿ ಸುಳ್ಳು ಹೇಳೋದು ಮಕ್ಕಳು. ನಿಮಗೆ ಗೊತ್ತಾಗುತ್ತೆ ಇವನು ಸುಳ್ಳು ಹೇಳ್ತಾ ಇದ್ದಾನೆ. ಸುಳ್ಳು ಹೇಳೋದು ಸಹ ಒಂದು ದುರ್ನಡತೆ. ಅದು ಕದಿಯುವುದು, ಬೇರೆಯವರಿಗೆ ಹಿಂಸೆ ಕೊಡೋದು, ದೊಡ್ಡ ಮಕ್ಕಳು ಚಿಕ್ಕ ಮಕ್ಕಳಿಗೆ ಚಿವುಟೋದು, ಹೊಡೆಯುವುದು, ಇಂಥದ್ದೆಲ್ಲ ಆಗುತ್ತೆ. ಅಥವಾ ಸಿಟ್ಟು ತೋರಿಸೋದು, ಎಕ್ಸ್ಪ್ರೆಸ್ ಮಾಡೋದು, ಸಿಟ್ಟನ್ನು ಭಯಂಕರವಾಗಿ ಎಕ್ಸ್ಪ್ರೆಸ್ ಮಾಡ್ತವೆ. ಹೊಟ್ಟೆ ಕಿಚ್ಚು ಪಡೋದು, ಅವನಿಗೆ ಕೊಟ್ಟಿದೆಯಾ ನನಗೆ ಕೊಟ್ಟಿಲ್ಲ, ಕಿರ್ಚಾಡೋದು, ಇದು ಸ್ವಲ್ಪ ತೀವ್ರವಾಗಿರ್ತಕ್ಕಂತಹ ಮಕ್ಕಳ ನಡವಳಿಕೆಯ ಸಮಸ್ಯೆಗಳು. ಮೂರನೆಯ ಭಾಗ ನಿರ್ದಿಷ್ಟ ರೋಗ ಲಕ್ಷಣವನ್ನು ತೋರಿಸುವಂಥ ಮಾನಸಿಕ ಕಾಯಿಲೆಗಳು. ಭಯ, ಕೂತಲ್ಲೇ ಮಗು ಭಯಂಕರ ಭಯ ಪಡುತ್ತೆ. ಯಾರೋ ಬಂದರು ನನಗೆ ಹೊಡಿತಾರೆ, ತುಂಬ ಆತಂಕ ತೋರಿಸೋದು. ಎಲ್ಲಿಗಾದ್ರೂ ಹೊರಡಬೇಕು ಅಂದರೆ ಮಗುವಿಗೆ ತುಂಬ ಆತಂಕ. ಉನ್ಮಾದದ ಒಂದು ಸೂಚನೆಗಳು ಅಂದರೆ ಮೈಯಲ್ಲಿ ಭೂತ ಹಿಡ್ದಂಗೆ ಅಥವಾ ಸತ್ತವರು ಮೈಗೆ ಹೊಕ್ಕಿದಾಗೆ, ಬೇರೆ ಯಾರ್ದೋ ಆತ್ಮ ಬಂದಂಗೆ ಉನ್ಮಾದ ತೋರಿಸೋದು. ಖಿನ್ನತೆ, ಡಿಪ್ರೆಷನ್, ಹೇಳ್ಕೊಳ್ಳಿಕ್ಕಾಗಲ್ಲ, ತೋರಿಸ್ಕೊಳ್ಳಿಕ್ಕಾಗಲ್ಲ. ಮಗು ಮೂಲೆ ಸೇರುತ್ತೆ, ಏನನ್ನು ಹೇಳಲ್ಲ, ಊಟ ತಿಂಡಿ ಏನು ಮಾಡಲ್ಲ, ಯಾರ ಹತ್ರ ಮಾತಾಡಲ್ಲ, ಅದು ಖಿನ್ನತೆ. ಬುದ್ಧಿಮಾಂದ್ಯತೆ ಅದು ಹುಟ್ಟಿನಲ್ಲೇ ಬರ್ತದೆ, ಮಾಡ್ಲಿಕ್ಕೆ ಆಗೋದಿಲ್ಲ. ಬಟ್ ಅದಕ್ಕೆ ಬೇಕಾದಂಥ ಬುದ್ಧಿಮಾಂದ್ಯತೆ ಇರ್ತಕ್ಕಂಥ ಮಕ್ಕಳನ್ನ ನೋಡ್ಕೊಳ್ಳುವಂಥ ಟ್ರೈನಿಂಗ್ನ ತಂದೆ ತಾಯಿ ಪಡೆದ್ರೆ ಅದನ್ನು ಸಹ ಸ್ವಲ್ಪ ಮಟ್ಟಿಗೆ ಟ್ರೈನಿಂಗ್ ಕೊಟ್ಟು ಸರಿ ಮಾಡ್ಕೊಳ್ಬೋದು. ಹೈಪರ್ ಆಕ್ಟಿವ್ ಅಂತ ಹೇಳ್ತೀವಿ ನಾವು, ಅತಿ ಚಟುವಟಿಕೆ, ಕುಂತಲ್ಲಿ ಕೂರಲ್ಲ ಮಗು, ಅದನ್ನು ADHD ಅಂತ ಹೇಳ್ತೀವಿ ನಾವು, ಅಟೆನ್ಷನ್ ಡೆಫಿಷಿಯನ್ಸಿ. ಒಂದು ಕಡೆ ಮಗು ಗಮನವೇ ಕೊಡಲ್ಲ, ಪ್ಲಸ್ ಕೂತಲ್ಲ. ಆಮೇಲೆ ಮೂರ್ಛೆ ರೋಗ, ಇದು ಬ್ರೈನಿಗೆ ಸಂಬಂಧಪಟ್ಟ ಒಂದು ರೋಗ. ಅದು ಕೆಲವೊಮ್ಮೆ ಮೂರ್ಛೆ ರೋಗ ಮಾನಸಿಕ ತೊಂದರೆಗೆ ಸಂಬಂಧಪಟ್ಟು ಲಕ್ಷಣಗಳನ್ನು ತೋರಿಸಬಹುದು. ಸೊ ಮೂರ್ಛೆ ರೋಗವನ್ನು ಸಹ ಇಲ್ಲಿ ಪಟ್ಟಿ ಮಾಡ್ಕೊಂಡಿದ್ದಾರೆ. ಈ ರೀತಿ 3 ಭಾಗದ
ಸಮಸ್ಯೆಗಳನ್ನ ಈ ಲೇಖಕರು ಹೇಳ್ತಾರೆ. ಇದರಲ್ಲಿ ಈಗ ಈ ಸಮಸ್ಯೆಗಳು ಯಾಕೆ ಉದ್ಭವ ಆಗುತ್ತೆ ಎಂಬುದನ್ನು ನಾವು ಸ್ವಲ್ಪ ನೋಡೋಣ. ಒಂದು ದೈಹಿಕ ನ್ಯೂನ್ಯತೆ ಇರ್ಬೋದು, ಅದನ್ನ ತಂದೆ ತಾಯಿ ಗಮನಿಸಬೇಕು. ಈಗ 2 ವರ್ಷ 3 ವರ್ಷ ಆಗುವಾಗ ಮಗು ಪೆನ್ಸಿಲ್ ಹಿಡಿದು ಬರಿಬೇಕಾಗತ್ತೆ. ಪೆನ್ಸಿಲ್ ಹಿಡಿದು ಬರಿಬೇಕಿದ್ರೆ ಪೆನ್ಸಿಲ್ನನ್ನ ಸರಿಯಾಗಿ ಹಿಡಿಲಿಕ್ಕೆ ಬರೋದಿಲ್ಲ, ಎಷ್ಟು ಟ್ರೈನಿಂಗ್ ಕೊಟ್ಟರೆ ಆಗಲ್ಲ, ಬರೀಲಿಕ್ಕಾಗಲ್ಲ. ಅಂದ್ರೆ ಮಗುವಿನ ಕೈ ಬೆರಳುಗಳ ಸಣ್ಣ ಸ್ನಾಯುಗಳು ಇನ್ನೂ ಸರಿಯಾಗಿ ಬೆಳವಣಿಗೆ ಆಗಿಲ್ಲ, ಏನೋ ಒಂದು ನ್ಯೂನ್ಯತೆ ಇದೆ. ಸೊ ದೈಹಿಕ ನ್ಯೂನ್ಯತೆಯಿಂದ ಆ ರೀತಿ ಸಮಸ್ಯೆಗಳು ಕಂಡು ಬರ್ಬೋದು. ಪೋಷಕಾಂಶಗಳ ಕೊರತೆಯಿಂದ ಕಾಣಬಹುದು. ಮಗು ಕೆಲವು ಸಡನ್ ಆಗಿ ನಿದ್ದೆಯಲ್ಲಿ ಬೆಚ್ಚಬೀಳುವುದು ಅಥವಾ ಬೇಡದನ್ನು ತಿನ್ನುವುದು. ಕೆಲವು ಮಕ್ಕಳು ಮಣ್ಣು ತಿಂತವೆ, ಇದು ಅತಿಯಾದ ಬಿಹೇವಿಯರಲ್ ಪ್ರಾಬ್ಲಮ್. ಸೊ ಅದು ಪೌಷ್ಟಿಕಾಂಶ ಕೊರತೆಯಿಂದ ಅಂತ ಕೆಲವರು ಎಕ್ಸ್ಪ್ರೆಸ್ ಮಾಡ್ತಾರೆ, ಕೆಲವರು ನೋಡ್ಕೊಳ್ಳೋದಿಲ್ಲ. ಆಮೇಲೆ ದೈಹಿಕ ಕಾಯಿಲೆಯ ಕೆಲವು ಪರಿಣಾಮದಿಂದ ಹೀಗೆ ಆಗ್ಬೋದು. ವಿಪರೀತ ಜ್ವರ ಬಂದು ಕೆಲವು ಸಲ ಕೈಕಾಲಿನ ಸ್ವಾಧೀನ ಕಡಿಮೆ ಆಗೋದು, ಇಂಥದ್ದೆಲ್ಲ ಆಗುತ್ತೆ. ಅದರಿಂದಾಗಿ ಕೆಲವು ಸಮಸ್ಯೆಗಳು ಉದ್ಭವ ಆಗ್ತವೆ. ಮಿದುಳಿನ ತೊಂದರೆ, ಮಿದುಳಿಗೆ ಈಗ ಮೆನಿಂಜೈಟಿಸ್ ಅಂತ ಹೇಳ್ಬೇಕಂತ ಜ್ವರ, ಮಿದುಳಿಗೆ ಜ್ವರ ಬಂದರೆ ಕೆಲವು ಸಲ ಅನ್ಕಂಟ್ರೋಲ್ಡ್ ಫೀವರ್, ಅಂದರೆ ಸ್ವಲ್ಪ ಜಾಸ್ತಿ ಜ್ವರ ಬಂತು ಅಂತಂದರೆ ಅದಕ್ಕೆ ಹಣೆಗೆ ಐಸ್ನ ಪಟ್ಟಿ ಹಾಕಿ ಅಂತ ಎಲ್ಲರೂ ಹೇಳ್ತಾರೆ ಡಾಕ್ಟರ್ಸ್. ಯಾಕಂತಂದರೆ ಜ್ವರ ಮಿದುಳನ್ನು, ಟೆಂಪ್ರೇಚರ್ ಮಿದುಳನ್ನು ಡ್ಯಾಮೇಜ್ ಮಾಡಬಾರ್ದು, ಅದಕ್ಕಾಗಿ ತಂಪು ಮಾಡಿ ತಣ್ಣಗೆ ಮಾಡಿ ಅಂತ ಹೇಳ್ತಾರೆ. ಸೊ ಇಂಥ ಜ್ವರ ಏನಾದರೂ ಬಂದರೆ ಇದನ್ನು ಬಿಟ್ಟು ಕೆಲವೊಮ್ಮೆ ಸಮಸ್ಯೆಗಳು, ವರ್ತನಾ ಸಮಸ್ಯೆಗಳು ಬಡತನದಿಂದ ಕಂಡು ಬರ್ತವೆ. ಅದೇನು ಆಮೇಲೆ ನೋಡೋಣ. ಅಸಮಾನತೆ ಅಂದರೆ ಮಗುವನ್ನು ಸಮಾನವಾಗಿ ನಾವು ಟ್ರೀಟ್ ಮಾಡೋದಿದ್ರೆ, ಪರಿಸರದ ಪ್ರಭಾವ ಇರ್ಬೋದು. ತಂದೆ ಕುಡುಕ ಅಮ್ಮನಿಗೆ ಹೊಡಿತಾನೆ, ಮಗುವಿನ ಮೇಲೆ ಯಾವ ರೀತಿಯ ಪರಿಣಾಮ ಬೀಳುವುದು, ಅವನ ಬಿಹೇವಿಯರ್ನಲ್ಲಿ ಏನು ತೊಂದರೆಗಳು ಬರ್ಬೋದು, ಸಮಸ್ಯೆ ಕಾಣ್ಬೋದು. ಸಹವಾಸ ಪ್ರಭಾವ, ಸ್ಕೂಲಿಗೆ ಹೋದ್ಮೇಲೆ ಫ್ರೆಂಡ್ಶಿಪ್ ಬೆಳೀತದೆ, ಫ್ರೆಂಡ್ಸ್ ಸಿಗ್ತಾರೆ, ಅವರ ಸಹವಾಸ. ಹೆತ್ತವರ ನೀತಿ ಧೋರಣೆಗಳು ಸಹ ಕೆಲವೊಮ್ಮೆ ಸಮಸ್ಯೆಗೆ ಕಾರಣ ಆಗುವುದು. ಕೆಲವರು ರೂಲ್ಸ್ ಮಾಡೋದು, ಈ ರೂಲ್ಸ್ ವಿಪರೀತ ಆದಾಗ ಮಕ್ಕಳಿಗೆ ಬಿಹೇವಿಯರ್ ಪ್ರಾಬ್ಲಮ್ ಪ್ರಾರಂಭ ಆಗುತ್ತೆ. ನೋಡಿ, ತಂದೆ ತಾಯಿಯ ಕೆಲವು ಬಿಹೇವಿಯರ್ ಮಗುವಿಗೆ ಅತ್ಯಂತ ತೊಂದರೆ ಕೊಡುತ್ತೆ ಮತ್ತು ಅವನಲ್ಲಿ ಬೆಳವಣಿಗೆ ಸಮಸ್ಯೆಗಳು ಕಾಣ್ಲಿಕ್ಕೆ ಅಥವಾ ಬಿಹೇವಿಯರಲ್ ಸಮಸ್ಯೆಗಳು ಕಾಣ್ಲಿಕ್ಕೆ ಸಾಧ್ಯ ಆಗ್ಬೋದು. ಉದಾಹರಣೆಗೆ, ಯಾರೋ ಒಬ್ರು ಮನೆಗೆ ಬಂದವರು ಅಯ್ಯೋ ಮಗು ಸಣ್ಣಗಿದೆ ಅಂತ ಹೇಳಿದ್ರೆ ತನ್ನ ತಾಯಿ ತುಂಬಾ ಕಾಳಜಿ ಪಡ್ತಾಳೆ. ಅಯ್ಯೋ ಮಗು ಸಣ್ಣಗಿದೆ, ಯಾಕೆ ಊಟ ಮಾಡಲ್ವಾ, ಊಟ ಸರಿ ಕೊಡಲ್ವೇನ್ರಿ ಅಂತ ಹೇಳಿದ್ರೆ ಆವತ್ತಿಂದ ಮಗುವಿಗೆ ಪನಿಷ್ಮೆಂಟ್ ಪ್ರಾರಂಭ ಆಗುತ್ತೆ. ತಾಯಿ ಮಗುವನ್ನ ದಪ್ಪ ಮಾಡಬೇಕು ಅಂತ ಹೇಳಿಬಿಟ್ಟು ಊಟ ಕೊಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಮಗುವಿಗೆ ಬೇಡ ಆದ್ರೆ ಮಗುವಿಗೆ ತಿನ್ನಿಸ್ಬೇಕು, ಹಠ ಹಿಡಿದು ಇದು ಮಾಡಿ ಗಲಾಟೆ ಮಾಡಿ ತಾಯಿ ಕೊಡ್ಲಿಕ್ಕೆ ಪ್ರಯತ್ನ ಪಡ್ತಾಳೆ. ಮಗು ತಿಂತಾ ಇಲ್ಲ ಅಂತ ಆತಂಕ ಪಡ್ತಾಳೆ. ಈ ಆತಂಕ ಎಲ್ಲ ಮಗುವಿಗೆ ಟ್ರಾನ್ಸ್ಫರ್ ಆಗುತ್ತೆ, ಅದು ತಾಯಿ ಯೋಚನೆ ಮಾಡಲ್ಲ. ಮಗು ಅತ್ತಾಗ ಕೆಲವರು ತುಂಬ ಗಡಿಬಿಡಿ ಮಾಡಿಕೊಡ್ತಾರೆ. ಅಳುವುದ್ರಲ್ಲಿ ಬೇರೆ ಬೇರೆ ವೆರೈಟಿ ಇದೆ. ಕೆಲವು ಸಲ ಜಾಸ್ತಿ ಅತ್ತಾಗ ತಾಯಿ ತುಂಬ ಆತಂಕ ಪಟ್ಕೊಂಡು ಗಡಿಬಿಡಿ ಮಾಡಿಕೊಂಡು ಬಿದ್ದು ಹೊರಳಾಡಿ ಎಲ್ಲ ಮಾಡಿದಾಗ ಮಗುಗೆ ಅಮ್ಮನಿಗೇನಾಯ್ತು ಅಂತ ಆ ಮಗು ಆತಂಕಗೊಳಗಾಗುತ್ತೆ. ಅಂದ್ರೆ ಮಗು ಹತ್ರ ಸಮಾಧಾನವಾಗಿ ಅದನ್ನ ಕೊಂಡೋಗ್ಬೇಕು ತಾಯಿ. ಅತಿಯಾದ ಆತಂಕ ಮಾಡಬಾರ್ದು, ಅತಿಯಾದ ಮುದ್ದು ಮಾಡಬಾರ್ದು ಮಗುವಿಗೆ. ಅಜ್ಜ ಅಜ್ಜಿಯ ಪ್ರೀತಿ ಅಥವಾ ಅಪ್ಪ ಅಮ್ಮನ ಪ್ರೀತಿ ಅತಿಯಾದಾಗ ಅವನು ಅಜ್ಜಿ ಸಾಕಿದ ಮಗು ಬೊಜ್ಜಕ್ಕೂಬಾರದು ಅಂತ ಒಂದು ಮಾತು ಹೇಳ್ತಾರೆ. ಅವನು ಮುದ್ದಾಗಿರ್ತಾನೆ ವಿನಃ ಪ್ರಾಕ್ಟಿಕಲ್ ಆಗಿ ಬಹಳ ಕಡಿಮೆ ಬೆಳೀತಾನೆ. ಆಮೇಲೆ ಮಕ್ಕಳು ಆ ಏಜಲ್ಲಿ ತುಂಟತನ ಮಾಡಲೇಬೇಕು. ನಮ್ಮ ಮನೆಯಲ್ಲಿ ನನ್ನ ಮಗಳು ಚಿಕ್ಕದಿದ್ದಾಗ ಮನೆಯಲ್ಲಿ ಕೆಲವೊಂದು ವಿಷಯಕ್ಕೆ ಗಲಾಟೆ ಆಗ್ತಾ ಇತ್ತು. ಮಗು ಅದು ಸಾಮಾನು ಇದು ಸಾಮಾನು ಬಟ್ಟೆ ಬರೆ ಎಲ್ಲ ತಂದು ಸೋಫಾದಲ್ಲಿ ನೆಲದಲ್ಲೆಲ್ಲ ಚೆಲ್ಲಿರ್ತಾಳೆ. ನನ್ನ ಮಿಸ್ಸೆಸ್ಗೆ ಅದನ್ನ ನೋಡಿದ್ರೆ ಸಿಟ್ಟು ಬರೋದು. ಏನಿದೆ ಅಲ್ಲಿ ಇಲ್ಲಿಯ, ನಿಂಗೆ ಕಣ್ಣು ಕಾಣಲ್ವಾ, ಮಗುವಿಗೆ ಹೇಳಲಿಕ್ಕಾಗಲ್ವಾ? ನಾನು ಹೇಳ್ತಾ ಇದ್ದೆ,
ಎಷ್ಟು ಚಂದ ಕಾಣ್ತದೆ ನೋಡು, ಮಗು ಇದೆ, ಇಲ್ಲಿ ಒಂದು ಪುಟಾಣಿ ಮಗು ಇದೆ, ಇಲ್ಲೆಲ್ಲಿ ಕಸ ಬಿಸಾಡಿದಾಳೆ, ಆಟ ಸಾಮಾನು ಕಿತ್ತಾಕಿದ್ದಾಳೆ, ಎಷ್ಟು ಚಂದ, ಎಂತ ಬ್ಯೂಟಿಫುಲ್. ಹಾಗೆಂತ ಹೇಳಿ ಮಗು ಮಾಡಿದ್ದೆಲ್ಲ ಸರಿ ಅಂತ ನಾನು ಹೇಳೋದಿಲ್ಲ, ಆದ್ರೆ ಅಲ್ಲಿ ಆ ಮಗುನ ಪನಿಷ್ಮೆಂಟ್ ಕೊಟ್ಟು ಸರಿ ಮಾಡ್ಲಿಕ್ಕೆ ತಿದ್ಲಿಕ್ಕೆಲ್ಲ ಹೋಗೋದು ಅದು ಸ್ವಲ್ಪ ತಪ್ಪಾಗ್ಬೋದು. ಯಾಕಂತಂದ್ರೆ ಆ ಏಜಲ್ಲಿ ತುಂಟತನ ಅತ್ಯಂತ ಸಹಜ. ನೀವು ಗಣಪತಿಗೆ ಅಂತ ಲಡ್ಡು ಮಾಡುವಾಗ ಮಗು ಬಂದು ಕೈ ಹಾಕಿ ತಿಂದು ಬಿಡ್ತಾನೆ, ಅಳ್ತಿರೋ ಬಿಡ್ತಿರೋ ಹೀಗೆ. ಆಮೇಲೆ ಸುಳ್ಳು ಸುಳ್ಳು ಆಶ್ವಾಸನೆ ಕೊಡಬಾರ್ದು ಮಕ್ಕಳಿಗೆ, ಆಸೆಗಳನ್ನ ಆ ಮಗುವಿನ ಮನಸ್ಸು ತುಂಬಿಸ್ಬಾರ್ದು. ನೀನು ಇವತ್ತು ಊಟ ಮಾಡಿದ್ರೆ ನಾನು ನಿನಗೆ ಸಂಜೆ ಅರ್ಧ ಗಂಟೆ ಟಿವಿ ತೋರಿಸ್ತೀನಿ, ಅಥವಾ ನಾಳೆ ಚಾಕ್ಲೇಟ್ ತಂದು ಕೊಡ್ತೀನಿ, ಅದನ್ನೆಲ್ಲ ಮಾಡಬಾರ್ದು. ಯಾಕೆ ಹೀಗೆ ಮಾಡಿದಾಗ ಮಗುವಿನಲ್ಲಿ ವರ್ತನೆಯ ಸಮಸ್ಯೆಗಳು ಪ್ರಾರಂಭ ಆಗ್ತವೆ. ಅದಕ್ಕೆ ಇದನ್ನೇ ಹೇಳುವಂಥದ್ದು. ಮತ್ತೆ ನಿಯಮಗಳನ್ನ ಮಾಡುವಂಥದ್ದು. ನೀನು ಬೆಳಿಗ್ಗೆ ಎದ್ದ ತಕ್ಷಣ ಟಾಯ್ಲೆಟಿಗೆ ಹೋಗ್ಬೇಕು, ಅರೆ ಪ್ರೆಷರೇ ಇಲ್ಲದೆ ಆ ಮಗು ಟಾಯ್ಲೆಟಿಗೆ ಹೋಗಿ ಏನ್ ಮಾಡ್ಲಿಕ್ಕೆ ಸಾಧ್ಯ ಇದೆ? ಭಜನೆ ಮಾಡೋದಲ್ಲಿ 7 ಗಂಟೆಗೂ 7:15 ನೀನು ರೆಡಿ ಆಗ್ಬೇಕು. ಈ ರೂಲ್ಸ್. ಸೊ ನಾಳೆಯಿಂದ ನೀನು 6 ಗಂಟೆಗೆ ಟಾಯ್ಲೆಟ್ಗೆ ಹೋಗ್ಬೇಕು. ಎಲ್ಲಿ ಹೋಗ್ತಾನೆ ಅವನು ಪಾಪ? ಪ್ರೆಷರ್ ಬಂದಾಗ ಹೋಗ್ತಾನೆ ಅಷ್ಟೇ, ಪುಟಾಣಿ. ಆಮೇಲೆ ಅವ್ಯವಸ್ಥಿತವಾಗಿ ನಿಯಂತ್ರಣ ಮಾಡಲಿಕ್ಕೆ ಟ್ರೈ ಮಾಡೋದು, ಕಂಟ್ರೋಲ್ ಮಾಡೋದು. ಅಲ್ಲಿ ಹೋಗ್ಬೇಡ, ಅದನ್ನ ಮುಟ್ಬೇಡ, ಅಲ್ಲಿ ಹೋಗ್ಬೇಡ, ಕೊಡ್ತೀನಿ ನೋಡು. ಈ ನಿಯಂತ್ರಣ ಸಹಜ ಕುತೂಹಲಗಳನ್ನ, ಮಗುವಿನಲ್ಲಿ ಹುಟ್ಟಿರ್ತಕ್ಕಂಥ ಸಹಜ ಕುತೂಹಲಗಳೇನಿದೆ ಆ ಮಗುವಿಗೆ ಬೆಳವಣಿಗೆಗೆ ಬೇಕಾದ್ದು ಅದನ್ನು ಚಿವುಟಿ ಹಾಕಿಬಿಡ್ತದೆ. ಫಾರ್ ಎಕ್ಸಾಂಪಲ್, ಗಿಡದ ಮೇಲೆ ಒಂದು ಮಿಡತೆ ಇದೆ, ಮಿಡತೆ ಮುಟ್ಟಿದ್ರೆ ಏನಾಗಲ್ಲ, ಮುಟ್ಟಿ ನೋಡಿದ್ರೆ ಮಗುವಿಗೆ ಎಕ್ಸ್ಪೀರಿಯನ್ಸ್ ಆಗುತ್ತೆ. ಯಾಕಂದ್ರೆ ಎಕ್ಸ್ಪೀರಿಯನ್ಸ್ ಮಾಡ್ತಾ ಮಾಡ್ತಾ ಮಗು ಕಲಿತದೆ. ಆದ್ರೆ ತಾಯಿ ಮುಟ್ಲಿಕ್ಕೆ ಬಿಡಲ್ಲ. ಹುಳ, ಅದು ಮುಟ್ಬೇಡ, ಮಣ್ಣಲ್ಲಿ ಕೈ ಹಾಕ್ಲಿಕ್ಕೆ ಬಿಡಲ್ಲ, ಹೊರಗೆ ಅಂಗಳದಲ್ಲಿ ಬೂಟ್ ಹಾಕದೆ ಹೋಗ್ಲಿಕ್ಕೆ ಬಿಡಲ್ಲ. ಈ ನಿಯಂತ್ರಣ ಮಾಡುವುದು ಮಗುವಿನ ವರ್ತನೆಗೆ ಕಾರಣ ಆಗ್ಬಹುದು. ಆಮೇಲೆ ಮನೆಯಲ್ಲಿ ಹೊಸ ಮಗುವನ್ನು ಬಂದ್ರೆ, ಹೊಸದಾಗಿ ಹುಟ್ಟಿರೋ ಮಗು ಬಂದಾಗ ತಂದೆ ತಾಯಿ ಅಜ್ಜ ಅಜ್ಜಿ ಎಲ್ಲರ ಫೋಕಸ್ ಆಗಿ ಆ ಮಗುವಿನಲ್ಲಿ ಇರುತ್ತೆ. ಆಲ್ರೆಡಿ ಇರುವ ಮಗುವನ್ನ ಕಡೆಗಣಿಸಿದಂತ ಫೀಲಿಂಗ್ ಬರುತ್ತೆ. ಬ್ಯಾಲೆನ್ಸ್ ಮಾಡ್ಲಿಕ್ಕೆ ಗೊತ್ತಿರೋ ತಂದೆ ತಾಯಿ ಮಾತ್ರ ಅದನ್ನ ಚೆನ್ನಾಗಿ ಬ್ಯಾಲೆನ್ಸ್ ಮಾಡ್ತಾರೆ. ಇಲ್ಲದಿದ್ರೆ ಅದನ್ನ ನೋಡ್ತಾ ಇರತಕ್ಕಂಥ ಆ ಮಗುವಿನ ಮನಸ್ಸಿಗೆ ಒಂದು ಘಾಸಿ ಆಗುತ್ತೆ, ನೋವಾಗುತ್ತೆ, ವರ್ತನೆಯಲ್ಲಿ ತೊಂದರೆಗಳು ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಇನ್ನು ಸ್ಕೂಲಿಗೆ ಹೋಗ್ಲಿಕ್ಕೆ ಪ್ರಾರಂಭ ಆದ್ಮೇಲೆ ಮಗು ಎಷ್ಟು ಸಾಧನೆ ಮಾಡಿದ್ರೂ ಸಾಕಾಗೋದಿಲ್ಲ. 100ರಲ್ಲಿ 90 ಹೊಡೆದ್ರೆ ಸಾಕಾಗೋದಿಲ್ಲ, 100ರಲ್ಲಿ 100 ಹೊಡಿಬೇಕು. ಪಕ್ಕದ ಮನೆಯ ರಾಜಪ್ಪನ ಮಗ ನೋಡು 98 ಹೊಡೆದಿದ್ದಾನೆ, ನಿನ್ಗೇನು ಸಂಕಟ? ಹೊಡಿ. ಯಾರಿಗೆ ಹೊಡೆಯೋದು? ಪಾಪ ಮಗುವಿನ ಕೆಪಾಸಿಟಿ ಏನಿದೆ ಅದರ ಪ್ರಕಾರ ಸ್ಕೋರಿಂಗ್ ಮಾಡುತ್ತೆ. ಸೊ ಅತಿಯಾದ ಸಾಧನೆ ಮಾಡಬೇಕು ಅಂತ ಹೇಳುವಂತ ಹಂಬಲ, ತಂದೆ ತಾಯಿಯ ಹಂಬಲ ಮಗುವಿಗೆ ಸಮಸ್ಯೆಯನ್ನು ನೋಡ್ಬೋದು. ಇನ್ನು ಸ್ಕೂಲಲ್ಲಿ ಹೋಮ್ವರ್ಕ್ ಕೊಡ್ತಾರೆ. ಕೆಲವು ಹೋಮ್ವರ್ಕ್ ನೀವು ಗೈಡ್ ಮಾಡಿದ್ರೆ, ತಂದೆ ತಾಯಿ ಗೈಡ್ ಮಾಡಿದ್ರೆ ಮಗು ಸ್ವತಃ ಮಾಡಲಿಕ್ಕೆ ಸಾಧ್ಯ ಇದೆ. ಅಂಥದ್ದನ್ನ ಕೆಲವು ತಂದೆ ತಾಯಿ ನಾವು ನೋಡಿದ್ದೇವೆ, ಮಾಡ್ಲಿಕ್ಕೆ ಬಿಡೋದಿಲ್ಲ. ಕೊಡು ನಾನು ಮಾಡಿಕೊಡ್ತೇನೆ, ಚಂದ ಮಾಡಿಕೊಡ್ತೇನೆ. ಅರೆ, ಕೊಟ್ಟಿರೋ ಪ್ರಾಕ್ಟಿಕಲ್ಸ್ ಅದು ಮಗುವಿನ ಕೈ ಬೆರಳುಗಳು ಅದು ಚೆನ್ನಾಗಿ ಬೆಳಿಬೇಕು, ಗ್ರಿಪ್ ಬರಬೇಕು, ಸ್ನಾಯುಗಳು ಬೆಳಿಬೇಕು, ಅಕ್ಷರ ಚೆನ್ನಾಗಿರ್ಬೇಕು, ಅದಕ್ಕೆ ಕೊಟ್ಟಿರ್ತಾರೆ. ಪ್ಲಸ್ ಮಗುವಿನ ಯೋಚನೆ ಅಲ್ಲಿಗೆ ಫೋಕಸ್ ಆಗಬೇಕು, ಮೈಂಡ್ ಮತ್ತೆ ಹ್ಯಾಂಡ್ ಕೋಆರ್ಡಿನೇಷನ್ ಚೆನ್ನಾಗಿರಬೇಕು. ಅದಕ್ಕೆ ಬೇಕಾಗಿ ಹೋಮ್ವರ್ಕ್ ಕೊಟ್ಟಿರ್ತಾರೆ. ಬರೀಲಿಕ್ಕೆ ಅಪ್ಪ ಅಮ್ಮ ಬಿಡೋದಿಲ್ಲ. ಆ ಸಾಧನೆ ಇವರೇ ಮಾಡಿದ್ರೆ ಪ್ರಯೋಜನ ಏನಿದೆ? ಅದು ಮುಂದಕ್ಕೆ ಬಹಳ ಪ್ರಾಬ್ಲಮ್ ಆಗುತ್ತೆ. ಆಮೇಲೆ ಅತಿಯಾದ ಆದರ್ಶದ ನಡತೆ ಮಕ್ಕಳಲ್ಲಿ ಕಾಣ್ಲಿಕ್ಕೆ ಇಚ್ಛೆ ಪಡೋದು. ಸ್ವಾಮಿ ವಿವೇಕಾನಂದರ ಹಾಗೆ ಇರಬೇಕು, ಶ್ರೀರಾಮಚಂದ್ರನ ಗುಣವನ್ನೇ ಇಟ್ಕೊಂಡಿರ್ಬೇಕು. ಅಲ್ಲಿ ಕೂತ್ರೆ ಬುದ್ಧಿವಾದ, ಇಲ್ಲಿ ಕೂತ್ರೆ ವೇದವಾಕ್ಯ. ಇವನ್ನೆಲ್ಲ ಮಾಡಿದ್ರೆ ಆ ಚಿಕ್ಕ ವಯಸ್ಸಲ್ಲಿ ಅತಿಯಾದ ಕಂಡೀಷನ್ಸ್ ಇಂಥದನ್ನು ಹಾಕಿದಾಗ ಮಗುವಿಗೆ ತೊಂದರೆ ಆಗುತ್ತೆ. ಸ್ವಲ್ಪ ಮಟ್ಟಿಗೆ ಇವೆಲ್ಲ ಬೇಕು, ಬೇಡ ಅಂತ ಹೇಳಲ್ಲ. ನಾನು ಇಷ್ಟೊತ್ತು ಏನು ಹೇಳಿದೀನ ಇವೆಲ್ಲವೂ
ಮಕ್ಕಳ ವರ್ತನೆಯ ಸಮಸ್ಯೆಗೆ ಯಾರು ಕಾರಣ ಅಂತ ಬಿಟ್ಟು ಮಾರಿ ತೋರಿಸ್ತಾ ಇದೆ. ಇವಕ್ಕೆಲ್ಲ ನಾವು ಪೇರೆಂಟ್ಸ್ ಅಷ್ಟೇ ಕಾರಣ. ಮಕ್ಕಳಲ್ಲಿ ಬಿಹೇವಿಯರ್ ಪ್ರಾಬ್ಲಮ್ಸ್ ಯಾಕೆ ಬರುತ್ತೆ ಅಂತಂದರೆ ಪೇರೆಂಟ್ಗಳ ಬಿಹೇವಿಯರ್ ಅದಕ್ಕೆ ರೀಸನ್, ಅದನ್ನ ಅರ್ಥಕೋಬೇಕು ಅಂತ ಹೇಳ್ಬೋದು. ಇಲ್ಲಿ ಒಂದು ಮಾತು ನಾನು ಹೇಳಿಕ್ಕೆ ಇಷ್ಟಪಡ್ತೀನಿ. ಒಂದೇನು ಅಂತಂದರೆ ಮಕ್ಕಳಿಗೆ ಪ್ರೀತಿ ಅತಿ ಅಗತ್ಯ. ಒಂದು ಮಗು ಆದಮೇಲೆ ಇನ್ನೊಂದು ಮಗು ಬಂದಾಗ ಸಮನಾದ ಪ್ರೀತಿ ಬಹಳ ಅಗತ್ಯ. ನಾನು ಆಗಲೇ ಹೇಳಿದೆ, ಹೊಟ್ಟೆಗೆ ಹಿಟ್ಟಿಲ್ದಿದ್ರೂ ಮಗುವಿನ ಮನಸ್ಸಿಗೆ ಪ್ರೀತಿ, ಆ ಹೃದಯಕ್ಕೆ ತಂಪು ಕೊಡುವಂಥದ್ದು, ಅದು ರಕ್ಷಣೆಯ ಭಾವನೆ. ತಂದೆ ತಾಯಿ ನನ್ನನ್ನು ರಕ್ಷಿಸ್ತಾರೆ ಅಂತ ಹೇಳುವಂತಹ ಭಾವನೆ ಇದ್ದರೆ ಮಗು ಚೆನ್ನಾಗಿ ಬೆಳೆಯುತ್ತೆ. ಇನ್ನು ಮಕ್ಕಳು ಸ್ವತಂತ್ರವಾಗಿ ಆಟಕ್ಕೆ ಬಿಡುವಂಥದ್ದು ಬಹಳ ಇಂಪಾರ್ಟೆಂಟ್. ಯಾಕಂತಂದರೆ ಮಕ್ಕಳಲ್ಲಿ ಉದ್ಭವ ಆಗಿರ್ತಂಥ ಭಾವೋದ್ವೇಗಗಳು ಏನಿವೆ, ಇದು ಆಟದಲ್ಲಿ ಆಟ ಆಡ್ತಾ ಅದನ್ನು ಕಳ್ಕೊಳ್ತೇವೆ, ಉದ್ವೇಗ ಎಲ್ಲ ಕಳ್ಕೊಳ್ತೇವೆ. ಈಗ ಕೆಲವು ಸ್ಕೂಲಲ್ಲಿ ಮರಳನ್ನಿಟ್ಟು ಮರಳಲ್ಲಿ ಆಟ ಆಡ್ಲಿಕ್ಕೆ ಬಿಡ್ತಾರೆ. ಯಾಕಂತಂದ್ರೆ ಮನೆಯಲ್ಲಿ ಅಪ್ಪ ಅಮ್ಮನನ್ನು ಹೊಡೆದನ್ನು ನೋಡಿದ ಮಗು ಉದ್ವೇಗಕ್ಕೆ ಒಳಗಾಗಿ ಅದನ್ನ ರಿಲೀಸ್ ಮಾಡಲಿಕ್ಕೆ ಈ ಮರಳಿಗೆ ಬಂದು ಮರಳಲ್ಲಿ ಅಪ್ಪನ ಮುಖ ನೋಡಿಕೊಂಡು ಅಪ್ಪನಿಗೆ ಚೆನ್ನಾಗಿ ಹೊಡಿತಾ ಇರ್ತಾನೆ, ಮರಳಿಗೆ ಹೊಡಿತಾ ಇರ್ತಾನೆ. ಆ ಉದ್ವೇಗ ಏನಿದೆ ಅದು ಕಮ್ಮಿ ಆಗುತ್ತೆ. ಸೊ ಈಗ ನಾನು ಸಮಸ್ಯೆಗಳ ಒಂದೊಂದಾಗಿ ಸ್ವಲ್ಪ ನಾನು ನಿಮಗೆ ಹೇಳ್ತಾ ಹೋಗ್ತೀನಿ. ಒಂದು ಏನಂತಂದ್ರೆ ಮಕ್ಕಳಿಗೆ ಊಟ ಹಾಕಿದಾಗ ಒತ್ತಾಯ ಮಾಡಿ ಇದು ಮಾಡಬಾರ್ದು. ಮಕ್ಕಳಿಗೆ ಇಂಡಿಪೆಂಡೆಂಟ್ಲಿ ತನ್ನ ಕೈಯಲ್ಲಿ ತಿನ್ನಲಿಕ್ಕೆ ಅಭ್ಯಾಸ ಮಾಡಿಸೋದು ತುಂಬ ಇಂಪಾರ್ಟೆಂಟ್. ಈ ಲೇಖಕರು ಹೇಳ್ತಾರೆ, ಕೇವಲ ತಿನ್ನೋದು ಮಾತ್ರ ಅಲ್ಲ, ಬಡಿಸ್ಲಿಕ್ಕೂ ನೀವು ಅವನಿಗೆ ನಿಂಗೆ ಬೇಕಾದಷ್ಟು ನೀನು ಬಡಿಸ್ಕೊ ಅಂತ ಹೇಳಿದ್ರೆ ಅವನು ಆ ಕಂಟ್ರೋಲನ್ನು ತಗೊಂಡು ತನಗೆ ಬೇಕಾದಷ್ಟು ಹಾಕಿಕೊಳ್ತಾನೆ. ಸ್ವಲ್ಪ ದೊಡ್ಡ ಮಕ್ಕಳು ನನಗೆ ಎಷ್ಟು ಬೇಕು ಎಂಬುದನ್ನು ಅಂದಾಜು ಮಾಡಿಕೊಂಡು ಹಾಕ್ತಾರೆ. ಕೈಯಲ್ಲೇ ತಿನ್ನುವಂತೆ ಹಾಕಿ ಹೇಳೋದು. ಚೆಲ್ಲಿದ್ರೂ ಪರವಾಗಿಲ್ಲ, ಚೆಲ್ಲಿದ ಅಗಳು ಅವನದ ಪಾಠದ ಕಾಸ್ಟ್, ಅದು ಆ ಖರ್ಚು ಏನಿದೆ ಮಗು ಅದನ್ನು ಪಾಠವನ್ನು ಕಲೀಲಿಕ್ಕೆ ಅನುಕೂಲ ಮಾಡುವಂಥ ಖರ್ಚದು. ಚೆಲ್ಲಿದ್ರೂ ಪರವಾಗಿಲ್ಲ, ಕೈಯಲ್ಲೇ ಸ್ವತಂತ್ರವಾಗಿ ತಿನ್ನುವಂಥದ್ದು ಅವನ ಸಂಪೂರ್ಣ ಬೆಳವಣಿಗೆಗೆ ಅತಿ ಅಗತ್ಯ. ಯಾಕಂದ್ರೆ ಕೈಯಲ್ಲಿ ತಿಂತಾನೆ, ಈ ಕೋಆರ್ಡಿನೇಷನ್ ಮಾತ್ರ ಅಲ್ಲ, ಬೆರಳನ್ನ ಬಾಯಿಗೆ ಹಾಕಿ ಚೀಪಿ ತಿನ್ನುವಂಥದ್ದು, ಅದು ಸ್ಟಿಮ್ಯುಲೇಷನ್, ಅದು ಅವನಿಗೆ ತುಂಬ ಹೆಲ್ಪ್ ಆಗುತ್ತೆ. ಇನ್ನು ತಿನ್ನಬಾರದು ವಸ್ತುಗಳು ಪುಟಾಣಿ ಮಗು, 1 ವರ್ಷದ ಒಳಗಿನ ಮಗು ತಿನ್ನಬಾರನ್ನ ನಮ್ಮ ಶೂ ಎದುರುಗಿಟ್ರೆ ಅದನ್ನು ಹೋಗಿ ಕಚ್ಚುವ ಉದ್ದೇಶ ಏನು ಅಂತಂದ್ರೆ ಈ ಜಗತ್ತು ಏನು ಅಂತ ಟೆಸ್ಟ್ ಮಾಡಲಿಕ್ಕೆ, ಪರಿಚಯ ಮಾಡ್ಕೊಳ್ಳಿಕ್ಕೆ ಆ ಮಗು ಪ್ರಯತ್ನ ಪಡುವಂಥದ್ದು. ಕಚ್ಚಿ ಬಾಯಿಗೆ ಹಾಕಿ ಅದು ಪ್ರತಿಯೊಂದನ್ನು ಬಾಯಿಗೆ ಹಾಕುತ್ತೆ. ಆ ರೀತಿಯಾಗಿ ಜಗತ್ತು ಏನು ಅಂತ ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಪಡುವಂಥ. ಆದ್ರೆ ಮಗು ದೊಡ್ಡದಾಗ್ತಾ ಇದ್ದ ಹಾಗೆ ಕೆಲವು ವಸ್ತುಗಳನ್ನು ಬಾಯಿಗೆ ಹಾಕಿದ್ರೆ, ಕೆಲವರು ಸುಣ್ಣವನ್ನ ಎತ್ಕೊಂಡು ಪೇಂಟನ್ನು ನಕ್ಕೋದು, ಮಣ್ಣನ್ನು ಹೆಕ್ಕಿ ತಿನ್ನೋದು, ಅಥವಾ ಬಿಸಾಡಿದ ಕೆಲವು ವಸ್ತುಗಳನ್ನ ತಗೊಂಡು ಬಾಯಿಗೆ ಹಾಕೋದು, ಅಂಥದನ್ನು ಕಂಡ್ರೆ ಆ ಕ್ಷಣವೇ ಮಗುವಿಗೆ ಶಿಕ್ಷೆ ಕೊಟ್ಟು ಸರಿ ಮಾಡ್ಕೊಳ್ಬೇಕು. ಶಿಕ್ಷೆ ಅಂದ್ರೆ ಬೆತ್ತದಲ್ಲಿ ಚಿಕ್ಕದಾಗಿ ಅವನಿಗೆ ನೆನಪಿಡುವ ರೀತಿಯಲ್ಲಿ ಕೊಡಬೇಕಾಗುತ್ತೆ. ಅಲ್ಲಿ ಅಂತ ತಪ್ಪು ಮಾಡಿದಾಗ ನಾನು ನಿನ್ಗೆ ಅಪ್ಪ ಬಂದ ಮೇಲೆ ಹೇಳ್ತೇನೆ ಅಂದ್ಬಿಟ್ಟು ಅಪ್ಪ ರಾತ್ರಿ 12 ಗಂಟೆಗೆ ಬಂದ ಮೇಲೆ ಚಾಡಿ ಹೇಳಿ ಈ ಮಗು ಮಲಗಿದಲ್ಲಿ ಹೋಗಿ ಅವನ ನೆಬ್ಬಿಸಿ ಕುಂಡೆಗೆ 2 ಬಿಟ್ರೆ ಅದು ಮಗುವಿಗೆ ಏನು ಅಂತಾನೆ ಅರ್ಥ ಆಗಲ್ಲ. ಅದು ಶಿಕ್ಷೆ ಅಲ್ಲ, ಅದು ಟಾರ್ಚರ್. ಹಾಗಾಗ್ಬೇಕು. ಓಕೆ, ಇನ್ನೊಂದು ಸಮಸ್ಯೆ ಇದೆ. ಕೆಲವು ಮಕ್ಕಳು ದೇಹದ ತೂಕ ಜಾಸ್ತಿ ಇದೆ, ಕೆಲವು ಹೆಣ್ಮಕ್ಳು ಇಂಥ ಸಮಸ್ಯೆ ಕಂಡು ಬರ್ತದೆ. ಯಾರಾದರೂ ನೀನು ಡುಮ್ಮಿ ಇದೆಯಾ, ನೀನು ದಪ್ಪ ಇದೆಯಾ ಅಂತ ಹೇಳಿದ್ರೆ ಮಗು ಅದನ್ನ ಮನಸ್ಸಿಗೆ ತಗೊಂಡು ನಿರಶನ ವ್ಯಾಧಿಗೆ ಒಳಗಾಗುತ್ತೆ. ನಿರಶನ ಅಂತಂದ್ರೆ ಅನ್ನಪ್ರಾಶನ ಸಂಪೂರ್ಣವಾಗಿ ಬಿಡ್ತಾಳೆ. ಒತ್ತಾಯ ಮಾಡಿದ್ರೆ ಯಾರು ನೋಡ್ತಾರೆ ಅಂತ ಭಯ ಪಟ್ಕೊಂಡು ತಾನು ತಂದ ಟಿಫಿನ್ ಬಾಕ್ಸನ್ನ ಅಡಗಿಸಿಟ್ಟು ತಿಂದಾಗೆ ಆಕ್ಟ್ ಮಾಡಿ ಆ ಕಡೆ ಹೋಗಿ ಚೆಲ್ಲಿ ಬರ್ತಾಳೆ. ಆಮೇಲೆ ವೀಕ್ನೆಸ್ ಆಗಿಲ್ಲ ಅಂತ ತೋರಿಸ್ಕೊಳ್ತಾಳೆ. ಯಾಕಂತಂದ್ರೆ ನಾನು ತೂಕವನ್ನು ಇಳಿಸ್ಕೊಳ್ಬೇಕು ಆ ಉದ್ದೇಶಕ್ಕಾಗಿ. ಸೊ ಹೀಗೆ ಇದು ಊಟದ ಸಮಸ್ಯೆ. ಇನ್ನು
ನಿದ್ರೆಯ ಸಮಸ್ಯೆಗೆ ಬಗ್ಗೆ ಬರೋಣ. ನಿದ್ರೆಯ ಸಮಸ್ಯೆ ಬಗ್ಗೆ ಹೇಳೋದಿದ್ರೆ ಮಕ್ಕಳಿಗೆ ನಿದ್ರೆಯ ಸಮಸ್ಯೆ ಅಂತ ಬರೋದೇ ಇಲ್ಲ. ಅವ್ರು ತುಂಬ ಚೆನ್ನಾಗಿ ನಿದ್ದೆ ಮಾಡ್ತಾರೆ. ಆದರೆ ಯಾವ ಮಗುವಿಗೆ ಭಯ ಇದೆ, ಆತಂಕ ಇದೆ, ತಾಯಿ ಚೆನ್ನಾಗಿ ಹೊಡೆದಿದ್ದಾಳೆ, ಪಕ್ಕದಲ್ಲೇ ತಾಯಿ ಮಲಗಿದಾಳೆ, ತಾಯಿಯನ್ನ ಮುಖ ನೋಡಿದ ತಕ್ಷಣ ಅವನಿಗೆ ಅಯ್ಯೋ ತಾಯಿ ಇಲ್ಲೇ ಇದ್ದಾಳೆ, ನನಗೆ ಹೊಡೆದಿದ್ದಾಳೆ, ಆ ಭಯ ಹತ್ಕೊಂಡು ನಿದ್ದೆಯಲ್ಲಿ ಡಿಸ್ಟರ್ಬ್ ಆಗ್ಬೋದು. ಆವಾಗ ಅವಾಗ ಎಚ್ಚರಿಕೆ ಆಗ್ಬೋದು, ಅಥವಾ ಉಚ್ಚ ಹೊಯ್ಕೋಬಹುದು, ಅಥವಾ ಚಡಪಡಿಸ್ತಾ ಇರ್ಬೋದು, ಕೈಕಾಲು ಒದಿಯುವಂಥದ್ದೆಲ್ಲ ಮಾಡ್ತಾ ಇರ್ಬೋದು. ಆ ಡಿಸ್ಟರ್ಬ್ಡ್ ಸ್ಲೀಪ್ ಮಗುವಿಗೆ ಪ್ರಾರಂಭ ಆಗುತ್ತೆ. ಇನ್ನು ಕೆಲವೊಂದು ಸಲ ಚಿಕ್ಕ ಮಕ್ಕಳಿಗೆ ಜಾಸ್ತಿ ಪ್ರೀತಿ ಕೊಟ್ಟಾಗ, ಇವನಿಗೆ ಪ್ರೀತಿ ಸಿಗದೇ ಇದ್ದಾಗ ಒಂದು ಮಗುವಿನ ಕತೆ ಹೇಳ್ತಾರೆ ಅವರು. ಅವನಿಗೆ ಆ ಚಿಕ್ಕ ಮಗುವನ್ನ ಕೊಂದೇ ಹಾಕಬೇಕು ಅಂತ ಆಗಿತ್ತು ಮನಸ್ಸಲ್ಲಿ. ಬಹುಶಃ 4 ವರ್ಷ ಇರ್ಬೋದು. ಇದು ಇದ್ರೆ ತಾನೇ ಇವರೆಲ್ಲ ಈ ಮಗುವಿನ ಹಿಂದೆ ಇರೋದು. ಇದನ್ನ ಕೊಂದು ಹಾಕಬೇಕು ಅಂತ ಹೇಳ್ಬಿಟ್ಟು ಕೆಲವು ಸಲ ಪುರ್ಸೊತ್ತಾದಾಗ ಚಿವುಟಿ ಎಲ್ಲ ಅದಕ್ಕೆ ನೋವು ಮಾಡ್ತಾ ಇದ್ದ. ಅದನ್ನ ಯೋಚನೆ ಮಾಡ್ಕೊಂಡೇ ಮಲಗ್ತಾ ಇದ್ದ. ಆದ್ರೆ ಅವನಿಗೆ ಡಿಸ್ಟರ್ಬ್ ಸ್ಲೀಪ್ ಪ್ರಾರಂಭ ಆಯಿತು. ಯಾಕಂತಂದ್ರೆ ನಾನು ಮಗುವನ್ನು ಕೊಲ್ಲು ತಪ್ಪು ಅಂತ ಹೇಳುವಂತ ಭಾವನೆ ಅವನಿಗೆ ಇತ್ತು. ನಾನು ಮಾಡಬಾರ್ದು. ಅದರಿಂದಾಗಿ ಏನಾಗ್ತದೆ, ಕೊಲ್ಬೇಕು ಅಂತ ಬರುವ ಯೋಚನೆಗಳು, ಕೊಲ್ಬಾರ್ದು ಅಂತ ಹೇಳುವಂಥದ್ದು, ಆ ಕಾಂಟ್ರಡಿಕ್ಷನ್ ಏನ್ ಮಾಡ್ತಂತಂದ್ರೆ ಅವ್ನಿಗೆ ಸ್ಲೀಪ್ ಡಿಸ್ಟರ್ಬೆನ್ಸ್ ಪ್ರಾರಂಭ ಆಯಿತು. ಅದಾದ್ಮೇಲೆ ಡಾಕ್ಟರ್ ಅದನ್ನು ನೋಡಿ ಅದೇನು ಅಂತ ತಿಳ್ಕೊಂಡು ತಂದೆ ತಾಯಿಗೆ ಹೇಳಿ ಅದಕ್ಕೆ ಬೇಕಾದಂಥ ವ್ಯವಸ್ಥೆ ಮತ್ತು ಮಗುವಿಗೆ ಕನ್ಸೋಲ್ ಹೇಗೆ ಮಾಡಬೇಕು ಕೌನ್ಸಿಲಿಂಗ್ ಮಾಡಿ ಸರಿಯಾದ ಮಾಡಿದ್ವಿ. ಇನ್ನು ಕೆಲವು ಮಕ್ಕಳು ನಿದ್ರೆಯಲ್ಲಿ ಸಂಚಾರ ಮಾಡ್ತಾರೆ. ನಿದ್ರೆಯಲ್ಲಿ ಸಂಚಾರ, ಒಂದು ಮಗುವಿನ ಎಕ್ಸಾಂಪಲ್ ಕೊಡ್ತಾರೆ. ಅವನಿಗೆ ಗಣಿತದಲ್ಲಿ ಗಣಿತ ಅಲ್ಲ, ಅವನು ಪೆನ್ ಕದ್ದಿದ್ದ ಅಂತ ಹೇಳ್ಬಿಟ್ಟು ಟೀಚರ್ ಅವನ ಕೈಗೆ ಮುಂದೆ ಮಾಡಿ ಬೆತ್ತದಲ್ಲಿ 4 ಬಾರಿಸ್ತಾರೆ. ಆ ಪಬ್ಲಿಕ್ನಲ್ಲಿ ಒಳ್ಳೆ ಹುಡುಗ, ಅಷ್ಟು ಜನರ ಮಕ್ಕಳ ಎದುರು ನನ್ನ ಮರ್ಯಾದೆ ಹೋಯ್ತಲ್ಲ ಅಂತ ಅವನು ತುಂಬ ಚಿಂತೆ ಆಗುತ್ತೆ. ನೋವಿಗಿಂತ ಜಾಸ್ತಿ ಮನಸ್ಸಿಗೆ ಘಾಸಿ ಆಗಿರ್ತದೆ. ಮನೆಗೆ ಬಂದ ಮೇಲೆ ಸ್ವಲ್ಪ ದಿನದಲ್ಲಿ ಅವನಿಗೆ ಇದು ಪ್ರಾರಂಭ ಆಯಿತು. ಯಾಕಂತಂದ್ರೆ ನಾನು ತಪ್ಪು ಮಾಡಿದ್ದೆ, ನನಗೆ ಶಿಕ್ಷೆ ಸಿಕ್ತು, ಅಯ್ಯೋ ನಾನು ಇಂಥ ತಪ್ಪು ಮಾಡಬಾರ್ದಿತ್ತು, ನನ್ನ ಕೈಯನ್ನು ನಾನು ಕ್ಲೀನ್ ಮಾಡ್ಕೋಬೇಕು ಅಂತ ರಾತ್ರಿ ಎದ್ದು ಅವನು ಸ್ಲೀಪ್ ವಾಕ್ ಮಾಡ್ತಾ ಇದ್ದ. ವಾಶ್ ಬೇಸಿನ್ ಹತ್ರ ಹೋಗ್ತಾ ಇದ್ದ. ಅಲ್ಲಿ ಕೈ ಹೀಗೆ ಹಿಡಿದು ಮತ್ತೆ ವಾಪಸ್ ಬರ್ತಾ ಇದ್ದ. ತೊಳಿತಾ ಇರಲಿಲ್ಲ, ಬಂದು ಮತ್ತೆ ಮಲಗ್ತಾ ಇದ್ದ. ಹಾಗೆ ಅದು ಗಮನಿಸಿದ ತಂದೆ ತಾಯಿ ಅವನಿಗೆ ಕರೆಕ್ಟ್ ಒಂದು ಕೌನ್ಸಿಲರ್ ಹತ್ರ ಕರ್ಕೊಂಡೋಗಿ ಅವನಿಗೆ ಟ್ರೀಟ್ಮೆಂಟ್ ಕೊಟ್ಟರು. ಕೆಲವು ಸಲ ಕೆಟ್ಟ ಕನಸುಗಳು ಬರ್ತವೆ. ಕೆಟ್ಟ ಕನಸುಗಳಿಗೆ ಸಹ ಮಗುವಿನ ಜೀವನದ ಒಂದು ಘಟನೆ ಕಾರಣ ಆಗಿರ್ತದೆ. ಫಾರ್ ಎಕ್ಸಾಂಪಲ್, ಒಂದು ಹೆಣ್ಣು ಮಗು ಸ್ಕೂಲಿಂದ ಬರುವಾಗ ಮನೆಯಲ್ಲಿ ಹೇಳಿರ್ತಾರೆ ಅಪರಿಚಿತರು ಕರೆದ್ರೆ ನೀನು ಹೋಗ್ಬಾರ್ದು ಅಂತ. ಒಬ್ಬ ಯಾರೋ ಅಪರಿಚಿತ ಅಡ್ಡ ಹಾಕಿ ಬಾ ನನ್ನ ಜೊತೆ ಅಂತೇನ ಕರೆದಿದ್ದಾನೆ. ಮಗು ಹೆದರ್ಕೊಂಡು ಓಡ್ಕೊಂಡು ಬಂದು ಮನೇಲಿ ಯಾರಿಗೂ ಹೇಳಲಿಲ್ಲ, ಭಯ ಪಟ್ಕೊಂಡಿತ್ತು. ಅಲ್ಲಿಂದ ಅವಳಿಗೆ ಸ್ಲೀಪ್ ಪ್ರಾಬ್ಲಮ್ ಸ್ಟಾರ್ಟ್ ಆಯಿತು. ಅದು ತಿರ್ಗಾ ಕೌನ್ಸಿಲರ್ ಹತ್ರ ಹೋಗುವಂತ ಪ್ರಮೇಯ ಬಂತು. ಇದು ನಿದ್ದೆಗೆ ಸಂಬಂಧಪಟ್ಟು. ಇನ್ನು ಹಾಸಿಗೆಯಲ್ಲಿ ಮೂತ್ರ ಮಾಡುವಂಥದ್ದು. ಕೆಲವು ಸಲ ಮಕ್ಕಳಿಗೆ ಸಡನ್ ಆಗಿ ಒಂದು ಪ್ರೀತಿಯಲ್ಲಿ ಕೊರತೆ ಕಂಡಾಗ, ಇಲ್ಲಿ ಒಂದು ಹುಡುಗಿಯ ಬಗ್ಗೆ ಅವರು ಹೇಳ್ತಾರೆ. ಹುಡುಗಿಯನ್ನ ಅಜ್ಜಿಯ ಮನೆಗೆ ಕಳಿಸಿದ್ರು. ಅಲ್ಲಿ ನೀನು ಸ್ವಲ್ಪ ದನ ಇರು ಅಂತ ಹೇಳ್ಬಿಟ್ಟು. ಮಗು ಅಜ್ಜಿ ಮನೆಗೆ ಹೋಗುತ್ತೆ. ಆದರೆ ಅಜ್ಜಿ ಭಾರಿ ಶಿಸ್ತು. ಅವರ ಶಿಸ್ತನ್ನು ತಡೀಲಿಕ್ಕಾಗದೆ ಮಗು ಹಾಸಿಗೆಯಲ್ಲಿ ಮೂತ್ರ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿತ್ತು. ಅದು ಅಜ್ಜಿಗೆ ಗಲೀಜನ್ಸಿ 2 ದಿನಕ್ಕೆ ಮಗುನನ್ನ ವಾಪಸ್ ಕಳಿಸಿದ್ರು. ಈ ಮನೆಗೆ ಬಂದ ಬಳಿಕ ಮಗುವಿಗೆ ಮೂತ್ರದ ಸಮಸ್ಯೆನೇ ಕಾಣಲಿಲ್ಲ. ಪ್ರಾಬ್ಲಮ್ ತಾನಿಗೆ ಹೊರಟೋಯ್ತು. ಒಂದು ವಿಶೇಷ ಏನಂತಂದ್ರೆ, ಹಾಸಿಗೆಯಲ್ಲಿ ಮೂತ್ರ ಮಾಡುವ ಮಕ್ಕಳನ್ನ ಶಿಕ್ಷಿಸಬಾರ್ದು. ಶಿಕ್ಷೆಯಿಂದ ಸರಿಯಾಗುತ್ತೆ ಅಂತ ನಂಬಿದ್ರೆ ಅದರಷ್ಟು ದೊಡ್ಡ ಮೂರ್ಖತನ ಯಾವುದಿಲ್ಲ. ಶಿಕ್ಷೆಯಿಂದ ಅದು ಹೋಗಲ್ಲ. ಅದು ಇನ್ನೂ ಅತಿರೇಕಕ್ಕೆ ಹೋಗ್ಬೋದು. ಜಾಸ್ತಿ ಮೂತ್ರ ಮಾಡ್ಕೊಳ್ಳುವ ಸಾಧ್ಯತೆಗಳು ಜಾಸ್ತಿ. ಅವನಿಗೆ ಮನಸ್ಸಿಗೆ ಏನಾಗಿದೆ ಎಂಬುದನ್ನು ಪತ್ತೆ ಹಚ್ಚಿ ಅದಕ್ಕೆ ಬೇಕಾದಂತನ್ನ ನೆರವೇರಿಸುವಂಥದ್ದು ಬಹಳ ಇಂಪಾರ್ಟೆಂಟ್. ಇದೇ ರೀತಿ ಮಲವಿಸರ್ಜನೆ ಮಾಡ್ಕೊಳ್ತಾರೆ ಮಕ್ಕಳು. ಮಲವಿಸರ್ಜನೆ ಯಾಕಂತಂದ್ರೆ ಒಂದು ತಿರ್ಗಾ ಪ್ರೀತಿಯ ಕೊರತೆ, ಅಥವಾ ಮನೆಯಲ್ಲಿ ನಡೆಯುವಂಥ ಕೆಲವು ದೋಷಪೂರಿತ ವ್ಯವಹಾರಗಳು, ತಂದೆ ತಾಯಿಯ ಜಗಳ, ಕಂಟಿನ್ಯೂಸ್ ಜಗಳ. ಇದರಿಂದಾಗಿ ಬಟ್ಟೆಯಲ್ಲೇ
ಮಲ ಮಾಡ್ಕೋಬಹುದು. ಈಗ ಬಟ್ಟೆಯಲ್ಲಿ ಹಲವೊಮ್ಮೆ ಚಿಕ್ಕ ಮಕ್ಕಳಿಗೆ ಮಲ ಬರ್ತದೆ, ಏನು ಆಟ ಆಡ್ತಿದ್ದಾವೆ, ಬಿಟ್ಟು ಹೋಗ್ಲಿಕ್ಕೆ ಮನಸ್ಸಿಲ್ಲ, ಅವನಿಗೆ ಗೊತ್ತು ನಾನು ಟಾಯ್ಲೆಟ್ಗೆ ಹೋಗ್ಬೇಕು ಅಂತ. ಕೆಲವು ಮಕ್ಕಳಿಗೆ ಆಟ ಬಿಟ್ಟು ಹೋಗ್ಲಿಕ್ಕೆ ಇಷ್ಟ ಆಗೋದಿಲ್ಲ. ಆದ ಕಾರಣ ಅವನು ತಡ್ಕೊಳ್ತಾನೆ, ಇನ್ನು ತಡಿಲಿಕ್ಕೆ ಆಗಲ್ಲ ಅಂತ ಹೇಳಿ ಟಾಯ್ಲೆಟ್ಗೆ ಓಡ್ತಾನೆ. ಆದ್ರೆ ಮೆಟ್ಲು ಹತ್ತುವಾಗಲೇ ಅಲ್ಲೇ ಚಡ್ಡಿಯಲ್ಲಿ ಆಗ್ಬಿಡ್ತದೆ, ಚಡ್ಡಿಯಲ್ಲಿ ಮಲ ಮಾಡ್ಕೊಳ್ತಾನೆ. ಸೊ ಅದು ಮಲಮೂತ್ರ ದೋಷ ಅಲ್ಲ, ಅದು ನೀವು ಅದನ್ನ ಬಿಹೇವಿಯರ್ ಮತ್ತೆ ಈ ಮಲದ ಇದನ್ನ ನೀವು ಸ್ವಲ್ಪ ಗಮನಿಸಬೇಕಾಗುತ್ತೆ. ಓಕೆ, ಮಲಬದ್ಧತೆ ಕೆಲವು ಸಲ ಮಕ್ಕಳು ಟಾಯ್ಲೆಟೇ ಮಾಡಲ್ಲ. ಒಂದು ನಾವು ಆಗಲೇ ಹೇಳಿದೆ, ಮಕ್ಕಳು ಸ್ಕೂಲಿಗೆ ಹೋಗ್ಬೇಕು ಅಂತ ಹೇಳ್ಬಿಟ್ಟು ಪಾಪ ಕಾನ್ವೆಂಟಿಗೆ ಹೋಗೋ ಮಗು 7 ಗಂಟೆಗೆ ರೆಡಿ ಆಗಬೇಕು, 5:30 6 ಗಂಟೆಗೆ ಹೇಳ್ಬೇಕು, ಎಲ್ಲ ಸ್ನಾನ ಗೀನಾದಿ ಮುಗಿಸಿ ಟಾಯ್ಲೆಟ್ ಎಲ್ಲ ಮುಗಿಸಿ 6:45ಕ್ಕೆ ತಿಂದು ಅವನು ಹೋಗ್ಬೇಕು ಟಿಫಿನ್ ಕಟ್ಕೊಂಡು. ಎಲ್ಲ ಮೆಕ್ಯಾನಿಕಲ್. ಆ ಪುಟಾಣಿ ಮಗುವಿನ ಲೈಫ್ ಮೆಕ್ಯಾನಿಕಲ್ ಆಗುವಷ್ಟು ಇನ್ನು ಬೆಳೆದಿಲ್ಲ, ಆದರೆ ಅವನು ಮೆಕ್ಯಾನಿಕಲ್ ಆಗಬೇಕು. ಇದರಲ್ಲಿ ಒಂದು ಸಮಸ್ಯೆ ಬರುವಂಥದ್ದು ಟಾಯ್ಲೆಟ್ನ ಪಾಠ ತಾಯಿ ಹೇಳ್ಕೊಳ್ಳಿಕ್ಕೆ ಹೋಗ್ತಾಳೆ, ಆದರೆ ಮಗುವಿಗೆ ಅದು ಅಡಾಪ್ಟ್ ಮಾಡಲಿಕ್ಕೆ ಆಗೋದಿಲ್ಲ. ಮಗು ಏನು ಮಾಡ್ತಾನೆ, ಟಾಯ್ಲೆಟಿಗೆ ಹೋಗ್ಲಿಕ್ಕೆ ಆಗಲ್ಲ, ಕಟ್ಕೊಂಡು ಹೋಗ್ತಾನೆ. ಟೈಮ್ ಆಯಿತು 7:45, 7 ಗಂಟೆ ಬಸ್ ಬರುತ್ತೆ. ಸ್ಕೂಲಿಗೆ ಹೋಗ್ತಾನೆ, ಸ್ಕೂಲಲ್ಲಿ ಟಾಯ್ಲೆಟಿಗೆ ಹೋಗಬೇಕು, ಟೀಚರ್ನ ಕೇಳಿದರೆ ಬಿಡ್ತಾರೆ, ಆದರೆ ಟೀಚರ್ನ ಕೇಳಲಿಕ್ಕೆ ನಾಚಿಕೆ ಆಗುತ್ತೆ. ಇವನು ಬೆರಳು ತೋರಿಸಿದೆ, 2 ತೋರಿಸಿದ್ರೆ ಬೇರೆ ಮಕ್ಕಳೆಲ್ಲ ನಗ್ತವೆ, ಆದ ಕಾರಣ ಅಲ್ಲಿ ಕಂಟ್ರೋಲ್ ಮಾಡ್ತಾನೆ. ಸೊ ಈ ಕನ್ಫ್ಯೂಷನ್ ಆಗುತ್ತೆ. ಟಾಯ್ಲೆಟ್ ಇಲ್ಲಿ ಮಾಡೋದು, ಸ್ಕೂಲಲ್ಲಿ ಮಾಡೋಂಗಿಲ್ಲ, ಮನೆಯಲ್ಲಿ ಮಾಡೋಂಗಿಲ್ಲ, ಸರಿಯಾದ ಸಮಯ ಇಲ್ಲ, ಕಟ್ಟಿಕೊಳ್ತಾನೆ. ಸೊ ಮಲಬದ್ಧತೆ ಅಲ್ಲಿಂದ ಪ್ರಾರಂಭ ಆಗುತ್ತೆ. ಇದೊಂದು ದೈಹಿಕ ಸಮಸ್ಯೆಯಾಗಿ ಮಗುವನ್ನ ಕಾಡ್ತಾ ಹೋಗುತ್ತೆ. ಇನ್ನು ಅಂಗಚೇಷ್ಟತೆ ಪ್ರಾರಂಭ ಆಗುತ್ತೆ. ಮೇಡಮ್ 5 ನಿಮಿಷ ಇರುವಾಗ ಹೇಳಿ ಮೇಡಮ್. ಅಂಗಚೇಷ್ಟತೆ ಅಂತಂದ್ರೆ ಕೆಲವು ಮಕ್ಕಳು ಕೂತಲ್ಲೇ ಹೀಗೆ ಮಾಡುದು, ಕಣ್ಣು ಮಿಟಿಸೋದು, ಕಣ್ಣು ಕಟ ಹೊಡಿತಾ ಇರ್ತಾರೆ, ಅಥವಾ ಬೆರಳನ್ನು ಹೊಡ್ಕೊಳ್ತವೆ. ಇದು ಒಂದು ಯಾವುದಾದ್ರು ಒಂದು ಅಂಗಾಂಗದ ನಡವಳಿಕೆ, ಮನಸ್ಸಿಗೆ ಬಂದಿರೋ ತೊಂದರೆಯನ್ನ ಎಕ್ಸ್ಪ್ರೆಸ್ ಮಾಡುವಂಥದ್ದು. ಕೆಲವು ಮಕ್ಕಳು 2 ಅಂಗವನ್ನು ಬಳಕೆ ಮಾಡಿಕೊಂಡು ತಮ್ಮ ವರ್ತನೆಯನ್ನು ತೋರಿಸಿಕೊಳ್ತಾರೆ. ಬೆರಳು ಕಚ್ಚೋದು, ವಿಪರೀತ ಉಗುರು ಕಚ್ಚಿ ಅದು ಬಾಟಮ್ಗೆ ಸೇರಿರುತ್ತೆ, ಅಲ್ಲಿಯ ತನಕ ಕಚ್ತವೆ. ಕೂದಲು ಎಳ್ಕೊಳ್ಳೋದು, ಕಿವಿ ಎಳೋದು, ಹೀಗೆಲ್ಲ ಮಾಡ್ತಾ ಇರ್ತಾರೆ. ಪರ್ಚೋದು. ಸೊ ಇದು ಒಂದೊಂದು ಟೆಸ್ಟಲ್ಲಿ ಏನು ಕಂಡು ಬಂತು ಅಂತಂದ್ರೆ, ಸೇಮ್ ಕ್ಲಾಸ್ನ ಮಕ್ಕಳು ಅಂದರೆ 4ನೇ ಕ್ಲಾಸು ಎ ಮತ್ತು ಬಿ ಸೆಕ್ಷನ್ ಅಲ್ಲಿ ಒಬ್ಬ ಗಣಿತ ಟೀಚರ್ ತುಂಬಾ ಸ್ಟ್ರಿಕ್ಟ್, ಹೊಡೆದು ಬಡಿದು ಕಲಿಸ್ತಾ ಇದ್ದ. ಅಲ್ಲಿ ಇಡೀ ಕ್ಲಾಸ್ನ ಮಕ್ಕಳಿಗೆ ಉಗುರು ಕಚ್ಚಿ ಎಲ್ಲ ಬಾಟಮ್ ಸೇರಿಬಿಟ್ಟಿದೆ. ಸೊ ಉಗುರು ಕಚ್ಚುವ ಸಮಸ್ಯೆ ಆ ಮಕ್ಕಳಲ್ಲಿ ಪ್ರಾರಂಭ ಆಗಿತ್ತು. ಯಾಕಂತಂದ್ರೆ ಪ್ರಾಬ್ಲಮ್ ಅಲ್ಲಿ ಟೀಚರ್. ಇನ್ನು ಮಾತಿನ ತೊಂದರೆ, ಮಾತಿನ ಹಲವಾರು ತೊಂದರೆಗಳಲ್ಲಿ ಒಂದು ತೊಂದರೆ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೇನೆ. ಚೆನ್ನಾಗಿ ಮಾತಾಡ್ತಿದ್ದ ಮಗು ಸಡನ್ ಆಗಿ ತೊದಲು ಪ್ರಾರಂಭ ಮಾಡಿತು. ತೊದ್ಲಿ ಅಂತಂದ್ರೆ ಚಿಕ್ಕ ಮಕ್ಕಳು ಮಾತಾಡ್ತಾರಲ್ಲ ಆ ರೀತಿ. ಯಾಕೆ ಅಂತಂದ್ರೆ ಆ ಮನೆಗೆ ಮಗು ಬಂದಿದೆ, ಒಂದು ವರ್ಷ ಆಗ್ತಾ ಬಂತು, ಮಗು ಮಾತಾಡ್ತಾ ಇದ್ದಾನೆ. ಅವನ ಹತ್ರ ಬಂದು ಮಾತಾಡುವ ಎಲ್ಲ ಹಿರಿಯರು ತೊದಲಿ ಮಾತಾಡ್ತಾರೆ. ಅಯ್ಯೋ ಪುಟ್ಟು ಚೆನ್ನಾಗಿದ್ಯಾ ಪುಟ್ಟು. ಸೊ ಈ ಪುಟ್ಟು ಪ್ರೀತಿ ಮಾಡೋದನ್ನು ನೋಡಿ ಅವನ ಮಾತು ಹಾಗೆ ಇರ್ತಾ ಇತ್ತು, ತೊದಲು. ಈ ಮಗುವಿಗೆ ಪ್ರೀತಿ ಸಿಕ್ಕುದು ಕಮ್ಮಿ ಆಯ್ತು. ಸೊ ಅವಳು ಅದನ್ನ ಕಾಪಿ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ಲು. ನಾನು ಈ ರೀತಿ ತೊದಲು ಮಾತಾಡಿದ್ರೆ ಅಟೆನ್ಷನ್ ಸಿಗುತ್ತೆ ನನಗೆ ಅಂತ. ಅಟೆನ್ಷನ್ ಸಿಕ್ತು. ಯಾಕಂತಂದ್ರೆ ತಂದೆ ತಾಯಿಗೆ ಇದೇನಪ್ಪ ಸಮಸ್ಯೆ, ಡಾಕ್ಟರ್ ಹತ್ರ ಕರ್ಕೊಂಡು ಹೋದ್ರು. ಆ ಸ್ಪೆಷಲ್ ಅಟೆನ್ಷನ್ ಸಿಕ್ಕಿ ಅಲ್ಲಿ ಎಲ್ಲವನ್ನು ಕೇಳಿ ತಿಳ್ಕೊಂಡ ಡಾಕ್ಟರ್ ಹೇಳಿದ್ರು, ಇದು ಸಮಸ್ಯೆ ನಿಮ್ದು ಸ್ವಾಮಿ, ಮಗು ಇದಲ್ಲ. ಎಕ್ಸ್ಪ್ಲೇನ್ ಮಾಡಿ ಮಗುವನ್ನ ಸರಿ ಮಾಡಿದ್ರು. ಸೊ ಕೆಲವು ಮಕ್ಕಳು ತಡವಾಗಿ ಮಾತಾಡ್ಲಿಕ್ಕೆ ಪ್ರಾರಂಭ ಮಾಡ್ತಾರೆ. ತಡವಾಗಿ ಮಾತಾಡ್ಲಿಕ್ಕೆ ಪ್ರಾರಂಭ ಮಾಡಲಿಕ್ಕೆ ಹಲವಾರು ಸಲ
ತಂದೆ ತಾಯಿಯ ಸರಿಯಾದ ಸ್ಟಿಮ್ಯುಲೇಷನ್ ಇರುವಂಥದ್ದು. ಮಾತು ಸರಿಯಾಗಿ ಬರಬೇಕಿದ್ರೆ, ಸಮಯ ಸರಿಯಾಗಿ ಮಾತು ಮಗು ಆಡಬೇಕಿದ್ರೆ ತಂದೆ ತಾಯಿ ಲ್ಯಾಂಗ್ವೇಜ್ ಡೆವಲಪ್ಮೆಂಟ್ಗೆ ಸ್ಟಿಮ್ಯುಲೇಟ್ ಮಾಡಬೇಕು, ಪ್ರಚೋದನೆ ಕೊಡಬೇಕಾಗುತ್ತೆ. ಅದು ನಡೆಯೋದಿಲ್ಲ. ಕೆಲವು ತಂದೆ ತಾಯಿ ಅವರಷ್ಟಕ್ಕೆ ಅವರ ಕೆಲಸ ಮಾಡ್ಕೊಂಡಿರ್ತಾರೆ, ಅದು ಮಗು ಅದಕ್ಕೇನು ಅರ್ಥ ಆಗುತ್ತೆ ಬಿಟ್ಟಿರ್ತಾರೆ, ಮಾತಾಡಲ್ಲ. ಅವನು ಅಂದ್ರೆ ಇವನಿಗೆ ತಿಂಡಿ ಬೇಕು, ಹಾಲು ಬೇಕು, ಅವನು ತೋರಿಸ್ತಾನೆ, ಕೈ ತೋರಿಸ್ತಾನೆ, ಅದನ್ನ ತಂದು ಕೊಡಬೇಕು. ಅವನು ಕೇಳಿದ್ದೆಲ್ಲ ಬರುತ್ತೆ, ಆದರೆ ಮಾತಾಡಿಸೋರಿಲ್ಲ. ಈಗ ಮಗುವಿಗೆ ಮಾತಾಡುವ ಅಗತ್ಯ ಏನಿದೆ? ಬೆಳೆ ತೋರಿಸಿದ್ರೆ ತಾಯಿ ತಂದು ಕೊಡ್ತಾಳೆ, ಮಾತಾಡೋದಕ್ಕೆ. ಮಗು ಮಾತಾಡೋದನ್ನ ಬಿಡಿ 3 ವರ್ಷ ಆದರೂ ಮಾತಾಡಲ್ಲ, ಯಾಕಂದ್ರೆ ಸ್ಟಿಮ್ಯುಲೇಷನ್ ಇಲ್ಲ. ಅದಾದ್ಮೇಲೆ ತಂದೆ ತಾಯಿಗೆ ಸಮಸ್ಯೆ ಗೊತ್ತಾಯ್ತು, ಇದೇನಪ್ಪ ಮಾತಾಡಲ್ಲ. ಡಾಕ್ಟರ್ ಹತ್ರ ಹೋದ್ರು, ಡಾಕ್ಟರ್ ಎಲ್ಲವನ್ನ ತಿಳ್ಕೊಂಡು ಹೇಳಿದ್ರು, ಮಗುವಿನ ಸಮಸ್ಯೆ ಅಲ್ಲ ಸ್ವಾಮಿ, ನಾಳೆಯಿಂದ ಈ ರೀತಿ ಮಾಡಿ. ಅದು ಬೇಕಾ? ಅದೇನದು? ಬೆಲ್ಲ. ಬೆಲ್ಲ ಅಂತ ಹೇಳಿದ್ರೆ ನಾನು ನಿಮಗೆ ಕೊಡ್ತೀನಿ ಅಂತ ಹೇಳಿದಾಗ ಆ ಸ್ಟಿಮ್ಯುಲೇಷನ್ ಸಿಕ್ಕು, ಮಗು ಮಾತಾಡಲಿಕ್ಕೆ ಪ್ರಾರಂಭ ಮಾಡಿತು. ಆಮೇಲೆ ನಾನು ಕಲಿಕೆಯ ಹಿನ್ನಡೆಯ ಬಗ್ಗೆ ನಾನು ಮಾತಾಡಲ್ಲ, ನಾನು ಹಿಂದೆ ಮಾತಾಡಿದ್ದೆ, ಡಿಸ್ಲೆಕ್ಸಿಯಾದ ಬಗ್ಗೆ ಎಲ್ಲ ಹೇಳಿದ್ದೆ ನಾನು. ಸೊ ಅದರ ಬಗ್ಗೆ ಮಾತಾಡಲ್ಲ. ಇದಿಷ್ಟು ಭಾಗ 1ರಲ್ಲಿ ಬರ್ತಕ್ಕಂಥ ವಿಷಯಗಳು. ಮಕ್ಕಳ ಬೆಳವಣಿಗೆ ಅಥವಾ ವರ್ತನೆಯಲ್ಲಿ ಬರ್ತಕ್ಕಂಥ ಬದಲಾವಣೆಗಳು, ತಂದೆ ತಾಯಿ ಹೇಗೆ ಕೇರ್ಫುಲ್ ಆಗಿರ್ಬೇಕು. ಕ್ವಶನ್ ಇದಕ್ಕೆ